ನಮಸ್ಕಾರ ಗೆಳೆಯರೇ. ನನ್ನ ಎಲ್ಲ ಫೈನಾನ್ಸು ಮತ್ತು ವರ್ಕರ್ಸು ಎಲ್ಲ ನನ್ನ ಕೊಲೀಗ್ಸು ಫ್ರೆಂಡ್ಸ್ಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ಬ್ಲಾಗ್ಸ್ ಏನಪ್ಪ ಅಂತಂದರೆ ಒಂದು 15 ಪಾಯಿಂಟ್ಸ್ ಇದೆ ನಿಮಗೆ ಹೇಳುವಂಥದ್ದು. ಇದೇನಪ್ಪ ಅಂತಂದರೆ ಒಂದು ಫೈನಾನ್ಸಿಗೆ ಸಂಬಂಧಪಟ್ಟಿದ್ದು ಅಥವಾ ನಮ್ಮ ಅರ್ನಿಂಗ್ಸ್ಗೆ ಸಂಬಂಧಪಟ್ಟಿದ್ದು ಅಥವಾ ನಮ್ಮ ಗ್ರೋತಿಗೆ ಸಂಬಂಧಪಟ್ಟಿದ್ದು. ಇದ್ರ ಜೊತೆಗೆ ನನ್ನ ಇಂಟ್ರೊಡಕ್ಷನ್ ಕೂಡ ಕೊಡ್ತೀನಿ. ಸೊ ನಾನು ಮಾಡ್ತಾ ಇರೋಂಥ ಕೆಲಸ ಅಂದರೆ ಕಂಪ್ನಿ ಬಗ್ಗೆನೂ ಕೂಡ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ಇದರಲ್ಲಿ. ಫಸ್ಟ್ ಹೇಳಬೇಕು ಅಂತಂದರೆ ನನ್ನ ಹೆಸರು ಶ್ರೀಶೈಲ್ ಅಂತಿದೆ. ನಾನು ಸುಮಾರು 10 ವರ್ಷದಿಂದ ಫೈನಾನ್ಸು, ಬ್ಯಾಂಕಿಂಗು, ಮೈಕ್ರೋ ಫೈನಾನ್ಸಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಇದು 10ನೇ ವರ್ಷ ಸ್ಟಾರ್ಟ್ ಆಗಿದೆ ನಂದು. ಸೊ ಎಲ್ಲ ಬ್ಯಾಂಕ್ಗಳಲ್ಲಿ ಅಥವಾ ಫೈನಾನ್ಸ್ಗಳಲ್ಲಿ ಎಲ್ಲ ಥರದ್ದು ಎಕ್ಸ್ಪೀರಿಯನ್ಸ್ ಕೂಡ ನನಗಾಗಿದೆ. ಸೊ ಇನ್ನೊಂದು ಏನಂದರೆ, ಈ ಫೈನಾನ್ಸ್ ಫೀಲ್ಡಿಗೆ ಬಂದಮೇಲೆ ನನಗೆ ಕೆಲವು ಡಾಕ್ಯುಮೆಂಟ್ ವಿಷಯ ಆಗಿರ್ಬೋದು, ಅಥವಾ ಮನೆಗಳ ಡಾಕ್ಯುಮೆಂಟ್ ಆಗಿರ್ಬೋದು, ಹೊಲದ ಡಾಕ್ಯುಮೆಂಟ್ ಆಗಿರ್ಬೋದು, ಜಮೀನಿನ ಡಾಕ್ಯುಮೆಂಟ್ಗಳಾಗಿರ್ಬೋದು, ಈ ಥರದ ಕೆಲವೊಂದು ಪಾರ್ಟ್ ಆಫ್ ಇನ್ಫಾರ್ಮೇಷನ್ ನನಗೆ ತುಂಬ ನೀಟಾಗಿ ಅರ್ಥ ಆಗಿದೆ. ಇನ್ನೂ ನಮ್ಮ ಸುತ್ತಮುತ್ತಲಿನ ಜನರ ರೂಢಿ ನೋಡ್ಕೊಂಡ್ರೆ ಅಥವಾ ಜನರ ಮಧ್ಯೆ ನಾವಿದ್ದರೆ ಕೆಲವು ಜನರಿಗೆ ನಮ್ಮ ಆಸ್ತಿ ಬಗ್ಗೆ ಆಗಲಿ ಅಥವಾ ನಮ್ಮ ಜಮೀನು ಬಗ್ಗೆ ಆಗಲಿ ಅಥವಾ ನಮ್ಮ ಬಗ್ಗೆ ಆಗಲಿ ಇನ್ನೂ ಅರಿವಿಲ್ಲ ಕೆಲವೊಂದಷ್ಟು ಜನರಿಗೆ. ಅಂದರೆ ಎಜುಕೇಟೆಡ್ ಆಗಿಲ್ಲ ಇದ್ರ ಪ್ರಕಾರ. ಅಥವಾ ಪ್ರಾಪರ್ಟಿ ಡಾಕ್ಯುಮೆಂಟ್ ಆಗಲಿ ಅಥವಾ ಫೈನಾನ್ಸ್ ಅಂದ್ರೇನು, ಕ್ರೆಡಿಟ್ ಸ್ಕೋರ್ ಅಂದ್ರೇನು, ಇದ್ರ ಬಗ್ಗೆ ಯಾರೂ ಕೂಡ ಎಜುಕೇಟೆಡ್ ಇನ್ನೂ ಜನರಿಗೆ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಈ ಒಂದು ಸಣ್ಣ ಮಿನಿ ಬ್ಲಾಗ್ ಮಾಡೋಣ ಅಂಥೇಳಿ ನಾನು ಇವತ್ತು ಶುರು ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮಗೇನಾದರೂ ಇದರಲ್ಲಿ ಕನ್ಫ್ಯೂಸ್ ಇದೆ, ನನಗೆ ಈ ಕ್ವಶನ್ ಅರ್ಥ ಆಗಲಿಲ್ಲ, ಇದ್ರ ಬಗ್ಗೆ ನಾನೇನು ತಿಳ್ಕೊಬೇಕು ಅಂತ ಏನಾದರೂ ಇದ್ದರೆ ನನ್ನ ನಂಬರ್ಸ್ ಕೂಡ ಅದರಲ್ಲಿ ಮೆನ್ಷನ್ ಮಾಡ್ತೀನಿ. ನಾನು ಎಲ್ಲಿಯವರು ಏನು ಅಂತೆಲ್ಲ ಕೂಡ ಅದರಲ್ಲಿ ಮೆನ್ಷನ್ ಇರುತ್ತೆ. ಸೊ ಪ್ರಾಪರ್ಲಿ ಬಂದ್ಬಿಟ್ಟು ನಾನು ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು, ಯುಗ್ರೋ ಕ್ಯಾಪಿಟಲ್ ಲಿಮಿಟೆಡ್ ಅನ್ನೋ ಒಂದು ಫೈನಾನ್ಷಿಯಲ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ. ಸುಮಾರು ಈಗ 1 ವರ್ಷ 7 ತಿಂಗಳಾಗ್ತಾ ಬಂತು. ನಂದು ನಿಜ ಹೇಳಬೇಕಂದ್ರೆ ಈ ಫೈನಾನ್ಸ್ ಫೀಲ್ಡ್ ಬಂದಮೇಲೆ ಸೊ ನಮ್ಮ ಮನೆ ಡಾಕ್ಯುಮೆಂಟ್ ಯಾವ ಥರ ಇರಬೇಕು, ನಮ್ಮ ಜಮೀನು ಡಾಕ್ಯುಮೆಂಟ್ ಯಾವ ಥರ ಇರಬೇಕು, ಆಮೇಲೆ ನಮ್ಮ ಡಾಕ್ಯುಮೆಂಟ್ ಯಾವ್ಯಾವ ಥರ ಇರಬೇಕು, ಆ್ಯನ್ಸಿಸ್ಟರ್ಸ್ ಪಾಸ್ಟರ್ಸ್ ಅಂದರೆ ಏನು, ಅಥವಾ ಪಿತ್ರಾರ್ಜಿತ ಆಸ್ತಿನ ಯಾವ ಥರ ಡಿವೈಡ್ ಮಾಡ್ಕೊಂಡಿರಬೇಕು, ಅಥವಾ ಗಿಫ್ಟ್ ಡೀಡ್ ಅಂದ್ರೇನು, ಕ್ರಯಪತ್ರ ಅಂದ್ರೇನು, ದಾನಪತ್ರ ಅಂದ್ರೇನು, ಖುಲಾಸೆ ಅಂದ್ರೇನು, ಈ ಎಲ್ಲದ್ರ ಬಗ್ಗೆನೂ ಒಂದು ಹ್ಯೂಜ್ ಮಾಹಿತಿ ಸಿಕ್ಕಿದ್ದೆ ಅಂದರೆ ಈ ಫೈನಾನ್ಸ್ ಫೀಲ್ಡಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಲ್ಲ ಇದರಿಂದ. ಕೆಲವು ಬ್ಯಾಂಕ್ಗಳಲ್ಲಿ ಈ ಥರ ಎಲ್ಲ ಇರಲ್ಲ. ಸೊ ನಾವೇ ಖುದ್ದಾಗಿ ಕಸ್ಟಮರ್ ಹತ್ರ ಹೋಗಿ ಡಾಕ್ಯುಮೆಂಟ್ ತೊಗೊಂಡು ಆ ಡಾಕ್ಯುಮೆಂಟ್ ತಂದು ಕಂಪ್ನಿ ಪ್ರೊಸೆಸ್ ಪ್ರಕಾರ ಏನಿದೆಯೋ ಅದನ್ನೆಲ್ಲ ನಾವು ಮುಂದೆ ಪ್ರೊಸೆಸ್ ಮಾಡಬೇಕಾದ್ರೆ ಈ ಎಲ್ಲ ಸೆಗ್ಮೆಂಟಲ್ಲೂ ಕೂಡ ನಾವು ಈ ಥರ ಇಶ್ಯೂಸ್ನ ಫೇಸ್ ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ನಾವು ಇದನ್ನು ಎಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊಂಡ್ರೂ ಕೂಡ ಅಥವಾ ತಿಳ್ಕೊಂಡ್ರೂ ಕೂಡ ಪದೇ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾನೆ ಇರಬೇಕಾಗ್ತದೆ. ನಾವು ಏನೇ ಕೆಲಸ ಮಾಡಿದರೂ ಕೂಡ ಅದು ಪರ್ಫೆಕ್ಟಾಗಿರಬೇಕು. ಪರ್ಫೆಕ್ಷನೆಸ್ಸು ಯಾವುದರಲ್ಲಿ ಸಿಗುತ್ತೆ ಅಂತಂದರೆ ನಾವು ಮಾಡೋ ಕೆಲಸ ಅಥವಾ ನಾವು ಮಾಡೋ ಶ್ರದ್ಧೆಯಲ್ಲಿರುತ್ತೆ. ಮಾಡಿರೋ ಕೆಲಸದಲ್ಲಿ ಇರುತ್ತಲ್ಲ ಶ್ರದ್ಧೆ, ಅದರಲ್ಲಿರುತ್ತೆ. ಸೊ ಹೀಗಾಗಿ ನನ್ನ ಒಂದು ಇಂಟ್ರೊಡಕ್ಷನ್ ಇಲ್ಲಿವರೆಗೂ ಆಯಿತು. ಈಗ ನನ್ನ ಕಂಪ್ನಿ ಇಂಟ್ರೊಡಕ್ಷನ್ ಕೊಡ್ತೀನಿ. ನಾನು ಕೆಲಸ ಮಾಡ್ತಿರೋಂಥ ಕಂಪ್ನಿ ಬಂದುಬಿಟ್ಟು ಯುಗ್ರೋ ಕ್ಯಾಪಿಟಲ್ ಲಿಮಿಟೆಡ್ ಅಂತೇಳಿ. ಇದು ಹೆಡ್ ಆಫೀಸ್ ಬಂದು ಮೊಬೈಲ್, ಮೇನ್ ಬ್ರ್ಯಾಂಚು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದೆ. ಸೊ ನಾವು ಯಾವ್ಯಾವ ಸಬ್ಜೆಕ್ಟಿಗೆ ಲೋನ್ ಕೊಡ್ತೀವಿ ಅಂತಂದರೆ ನಮ್ಮದು ಪ್ಯೂರ್ MSME ಬೇಸ್, ಮೀಡಿಯಮ್ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈನರ್ಸ್ ಅಂತೇಳಿ ಏನು ಕರಿತೀವಲ್ಲ, ಈ ಸೆಗ್ಮೆಂಟಲ್ಲಿ ಬರುವಂಥ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಸರ್ವೀಸ್ ಆಗಿರ್ಬೋದು, ಟ್ರೇಡರ್ಸ್ ಆಗಿರ್ಬೋದು, ನಾನ್ ಟ್ರೇಡರ್ಸ್ ಆಗಿರ್ಬೋದು, ನಾನ್ ಸರ್ವೀಸ್ ಆಗಿರ್ಬೋದು,
ಈ ಸೆಗ್ಮೆಂಟಲ್ಲಿ ಬರುವಂಥ ಎಲ್ಲ MSME ಸ್ಕೀಮ್ನ ಅಳವಡಿಸ್ಕೊಂಡು ನಾವು ನಮ್ಮ ಕಂಪ್ನಿ ಕಡೆಯಿಂದ ಲೋನ್ನ ಪ್ರೊವೈಡ್ ಮಾಡ್ತೀವಿ. ಅದು ಯಾವ ಥರ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟೈಪ್ಸ್ ಆಫ್ MSME ಅಂತಂದರೆ ಯಾವ ಥರ ಬರುತ್ತಂದರೆ, ಟೈಪ್ಸ್ ಆಫ್ MSME ಅಂತ ಅಂದ್ಬಿಟ್ರೆ ಈಗ ಕೆಲವು ಊರುಗಳಲ್ಲಾಗಲಿ ಅಥವಾ ಸಿಟಿಗಳಲ್ಲಾಗಲಿ ತಾಲೂಕು, ಡಿಸ್ಟ್ರಿಕ್ಕು, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ನೋಡ್ಕೊತ ಹೋದರೆ ನಾವು ಒಂದು ಅಂಗಡಿಗಳನ್ನು ನೋಡ್ತೀವಿ, ಅಥವಾ ಒಂದು ಟ್ರೇಡರ್ಸನ್ನು ನೋಡ್ತೀವಿ, ಅಥವಾ ಒಂದು ಸರ್ವಿಸ್ ಸೆಂಟರ್ಗಳನ್ನು ನೋಡ್ತೀವಿ. ಸೊ ಈ ಎಲ್ಲ ಓರಿಯೆಂಟೆಡ್ಗೆ ಒಂದು ಮುಖ್ಯವಾಗಿ ಬೇಕಾಗಿರುವಂಥದ್ದು ಉದ್ಯಮ ಆಧಾರ MSME ಸರ್ಟಿಫಿಕೇಟ್ ಅಂತಾರೆ ಇದಕ್ಕೆ. MSME ಸರ್ಟಿಫಿಕೇಟ್ ಅನ್ನೋದು ಯಾಕೆಂದರೆ ನಾವು ಮಾಡ್ತಾ ಇರೋಂಥ ಕೆಲಸನ ಆ ಒಂದು ಸೆಗ್ಮೆಂಟಲ್ಲಿ ಯಾವುದಕ್ಕೆ ಅನುಕೂಲವಾಗಿ ಸಿಗುವಂಥದ್ದಿರುತ್ತೋ ಅದಕ್ಕೆ ನಾವು ಸರ್ಟಿಫಿಕೇಟ್ ಮಾಡ್ಕೊಳ್ತೀವಲ್ಲ, ಅದು MSME ಸರ್ಟಿಫಿಕೇಟ್. ಉದಾಹರಣೆಗೆ ಒಂದು ಹೋಟೆಲ್ ಉದ್ಯಮಿಯನ್ನು ನಾವು ತಗೊಳ್ಳೋಣ. ಈ ಹೋಟೆಲ್ ಉದ್ಯಮಿ ಅಂದರೆ ಇಲ್ಲೇನಾಗುತ್ತೆ, ಒಬ್ಬ ಓನರ್ ಇರ್ತಾನೆ, ಒಂದು ಹೋಟೆಲ್ ತೆಗ್ದಿರ್ತಾನೆ. ಅವನು ಡೈಲಿ ರೊಟೇಷನ್ನಲ್ಲಿ ತಿಂಡಿ, ಊಟ, ಆಮೇಲೆ ಸಂಜೆ ಸ್ನ್ಯಾಕ್ಸು, ಟೀ, ಕಾಫಿ ಈ ಥರ ಎಲ್ಲ ಒಂದು ಸೆಗ್ಮೆಂಟ್ ಇರುತ್ತೆ. ಆ ಸೆಗ್ಮೆಂಟಲ್ಲಿ ಅವನು ಸರ್ವಿಸ್ ಕೊಡ್ತಾ ಹೋಗ್ತಾನೆ. ಯಾಕಂದರೆ ಜನರಿಗೆ ಒಂದು ಊಟ ಅಥವಾ ಒಂದು ಟೀ, ಕಾಫಿ ಏನೇ ಆಗಿರ್ಬೋದು, ಈ ವಿಚಾರದಲ್ಲಿ ಅವನು ಏನು ಮಾಡ್ತಾನೆ, ಸರ್ವಿಸ್ ಮಾಡ್ತಾನೆ. ಒಂದು ಬಂದಂಥ ಕಸ್ಟಮರ್ಗೆ ಸರ್ವಿಸ್ ಕೊಡ್ತಾ ಬರ್ತಾನೆ. ಈ ಒಂದು ಉದ್ಯಮಕ್ಕೆ ನಾವು ಸರ್ವಿಸ್ ಉದ್ಯಮ ಆಧಾರನ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಸರ್ವಿಸ್ ಉದ್ಯಮ ಯಾವುದಕ್ಕೆ ಅಂತಾರೆ ಗೊತ್ತಾಯ್ತಾ? ಯಾರು ಸರ್ವಿಸ್ ಆಗಿ ನಾವು ನಮ್ಮ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀವಿ ಅಂಥ ಸೆಗ್ಮೆಂಟ್ಗಳಿಗೆ ಸರ್ವಿಸ್ ಉದ್ಯಮ ಪ್ರೊವೈಡ್ ಮಾಡ್ತೀವಿ. ಅಥವಾ ನಾವೇ ಉದ್ಯಮನ ಮಾಡ್ಕೋಬೋದು, ಅಥವಾ ನೀವು ಸೈಬರ್ ಸೆಂಟರ್ಗಳಲ್ಲಿ ಅಥವಾ ನಿಮ್ಗೆ ಗೊತ್ತಿರೋರ ಹತ್ರ ಉದ್ಯಮ ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು. ಇನ್ನೊಂದು, ಉದ್ಯಮ ರಿಜಿಸ್ಟ್ರೇಷನ್ಗೆ ಯಾವುದೇ ಥರ ದುಡ್ಡಿಲ್ಲ. ಅದು ರಿಜಿಸ್ಟ್ರೇಷನು ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ನಿಗಮದಿಂದ ಅದೊಂದು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. MSME ಸರ್ಟಿಫಿಕೇಟ್ ಯಾವ ಥರ ಮಾಡಬೇಕಂತ ಯೂಟ್ಯೂಬ್ ಚಾನಲ್ಸ್ಗಳಿದ್ದಾವೆ. ಅಥವಾ ನಿಮಗೆ ಅರ್ಥ ಆಗಲಿಲ್ಲ ಅಂದರೂ ಕೂಡ ಕೊನೆಗೆ ನಾನು ನಂಬರ್ ಕೊಟ್ಟಿರ್ತೀನಿ. ಸೊ ಆ ಮೂಲಕ ನೀವು MSME ಮಾಡಿಸ್ಕೋಬೋದು. ಯಾವುದೇ ಥರ ದುಡ್ಡು ಕಾಸು ಕೊಡುವಂಥ ಅವಶ್ಯಕತೆ ಇಲ್ಲ. ಮನೇಲಿ ಕೂತ್ಕೊಂಡು ನಿಮ್ಮದೊಂದು ಟ್ರೇಡರ್ ಇದೆ ಅಥವಾ ಸರ್ವಿಸ್ ಇದೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂತಂದರೆ ನೀವೇ ಕೂತ್ಕೊಂಡು ನಿಮ್ದು ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಥವಾ ಏನು ಸರ್ವಿಸ್ ಇದೆ, ಏನು ಟ್ರೇಡರ್ಸ್ ಇದ್ದರೆ ನೀವು ಆ ಥರದನ್ನು ನೀವು ಒಂದು ಹೆಸರು ಅಥವಾ ಅಡ್ರೆಸ್ಸು ಅಥವಾ ಆಫೀಸಿಯಲ್ ಅಡ್ರೆಸ್ಸು ಅಥವಾ ನೀವು ಮನೇಲಿ ಮಾಡ್ತಾಯಿದ್ರು ಕೂಡ ಆ ಅಡ್ರೆಸ್ನ ಕೊಟ್ಟು ನಿಮ್ಮ ಉದ್ಯಮ ಆಧಾರನ ಮಾಡ್ಕೋಬೋದು. ಉದ್ಯಮ ಆಧಾರ ಸಿಂಪಲ್ ಆಗಿದೆ, ಅದೇನು ದೊಡ್ಡ ವಿಚಾರ ಏನಲ್ಲ. ಗೂಗಲಲ್ಲಿ ಹೋಗ್ಬಿಟ್ಟು ಅಥವಾ ಕ್ರೋಮಲ್ಲಿ ಹೋಗ್ಬಿಟ್ಟು ನಿಮ್ಮ ಮೊಬೈಲು ಅಥವಾ ಲ್ಯಾಪ್ಟಾಪು ಏನೋ ಕಂಪ್ಯೂಟ್ರ್ ಏನಾರು ಇದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅದು ಸರ್ಟಿಫಿಕೇಟ್ ಯಾವ ಥರ ಮಾಡಬೇಕು, ಏನು ಡೀಟೇಲ್ಸ್ ಹಾಕಬೇಕು ಅನ್ನೋದು ಎಲ್ಲ ಅಲ್ಲಿ ನಿಮಗೆ ಶೋ ಆಗ್ತದೆ. ನೀವು ಈಸಿಯಾಗಿ ಕೂಡ ಮಾಡ್ಕೋಬೋದು. ಅದಕ್ಕೆ ಅಂಥೇಳಿ ದುಡ್ಡು ಖರ್ಚು ಮಾಡೋವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟು MSME ಟೈಪ್ಸ್ ಅಂತ ಹೇಳಿದೆ. ಈಗ ಫಸ್ಟ್ನೇದು ಸರ್ವಿಸದ ಬಗ್ಗೆ ಹೇಳಿದೆ ನಿಮಗೆ ಯಾವ ಥರ ಅಂತ. ಸರ್ವಿಸ್ ಓರಿಯೆಂಟೆಡ್ಡು ಹೋಟೆಲ್ಸ್ಗಳು ಬರ್ತವೆ. ಆಮೇಲೆ ಏನಾದರೂ ಸೋಷಿಯಲ್ ಸರ್ವಿಸ್ ಫೈನಾನ್ಸೀಸ್ ಅವೆಲ್ಲ ಬರ್ತವೆ. ಸಣ್ಣ ಪುಟ್ಟ ಫೈನಾನ್ಸ್ಗಳು ಇರ್ತವೆ, ಅವೆಲ್ಲ ಸರ್ವಿಸಲ್ಲಿ ಬರ್ತವೆ. ಆಮೇಲೆ ಹೋಟೆಲ್ಸ್ಗಳು ಬರ್ತವೆ. ಆಮೇಲೆ ಈ ಬಟ್ಟೆ ಐರನ್ ಮಾಡ್ತಾರೆ. ಆಮೇಲೆ ಬಟ್ಟೆ ವಾಷಿಂಗ್ ಮಾಡ್ತಾರೆ. ಈ ಥರದ್ದೆಲ್ಲ ಸೆಗ್ಮೆಂಟು. ಆಮೇಲೆ ಮೆಡಿಕಲ್ಲು, ಹಾಸ್ಪಿಟಲ್ಲು, ಈ ಎಲ್ಲವೂ ಸರ್ವಿಸ್ ಓರಿಯೆಂಟೆಡ್ ಇದರಲ್ಲಿ ಬರುತ್ತೆ. ಆಮೇಲೆ ಇನ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಅಂತಂದರೆ MSMEಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತಂದರೆ ಅವರದೇ ಆದ ಸ್ವಂತವಾಗಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಈ ಮಲೆನಾಡು ಕಡೆ ಎಲ್ಲ ಏನಾಗುತ್ತೆ, ಈ ಚನ್ನಗಿರಿ, ದಾವಣಗೆರೆ ಅಥವಾ ಶಿವಮೊಗ್ಗ, ತೀರ್ಥಹಳ್ಳಿ, ಈ ಹಾಸನವರೆಗೂ, ಈ ಕಡೆ ಬೆಂಗಳೂರವರೆಗೂ ಈ ಕಡೆ ಎಲ್ಲ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಚೆನ್ನಾಗಿದ್ದಾವೆ. ಯಾಕಂದರೆ ಇವು ಮನೆಯಲ್ಲೇ ಮಾಡುವಂಥ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಕೆಲವೊಂದಷ್ಟು ಇದ್ದಾವೆ. ಮ್ಯಾನುಫ್ಯಾಕ್ಚರ್ ಯೂನಿಟ್ಸು ಅಂತಂದರೆ ಅಡಿಕೆ ಹಾಳೆಯಿಂದ ಅಡಿಕೆ ತಟ್ಟೆ ಮಾಡುವಂಥವು. ಆಮೇಲೆ ಅಡಿಕೆ ಪ್ರೊಸೆಸ್ ಯೂನಿಟ್ ಅಂತ, ಅಂದರೆ ಅಡಿಕೆನ ಕೊಯ್ದು ಬಂದು ಅದನ್ನು ಸುಲಿಸಿ ಅದನ್ನು ಬೇಯಿಸಿ ಒಣಗಿಸಿ ಅದನ್ನು ಮಾರಾಟ ಮಾಡ್ತಾರಲ್ಲ,
ಆ ಪ್ರೊಸೆಸ್ ಮಾಡೋದಿರುತ್ತಲ್ಲ ಅದಕ್ಕೆ ಆಗಿರ್ಬೋದು, ಅಥವಾ ಇನ್ಯಾವುದು ಪ್ಲಾಸ್ಟಿಕ್ ಆಗಿರ್ಬೋದು, ಅಥವಾ ಬಟ್ಟೆ ಆಗಿರ್ಬೋದು, ಎಲ್ಲವೂ ಅಂದರೆ ಹ್ಯೂಸ್ ಆಗಿ ತಯಾರಿಸೋರು ಅಥವಾ ಸ್ಮಾಲ್ ಮೀಡಿಯಮ್ ಆಗಿ ರೆಡಿ ಮಾಡಿಕೊಡೋವಂಥವ್ರು. ಮ್ಯಾನುಫ್ಯಾಕ್ಚರಿಂಗಲ್ಲಿ ಬರೋವಂಥದ್ದಂದ್ರೆ ಏನಂದರೆ, ಯಾವುದೇ ಒಂದು ವಸ್ತುನ ನೀವೇ ರೆಡಿ ಮಾಡಿಕೊಡ್ತೀರಲ್ಲ ಅಂಥದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಎಲ್ಲ ರಂಗದಲ್ಲೂ ಇದೆ ಇದು. ಆಟೋಮೊಬೈಲ್ಸ್ ಇದೆ, ಮೊಬೈಲ್ಸ್ ಇದೆ, ಆಮೇಲೆ ನಿಮ್ಮ ವೈರ್ಗಳಾಗಿರ್ಬೋದು, ಫೋನ್ ಚಾರ್ಜರ್ಗಳಾಗಿರ್ಬೋದು, ಅಥವಾ ಈ ಪ್ಲಾಸ್ಟಿಕ್ ಈ ಥರ ವಸ್ತುಗಳಾಗಿರ್ಬೋದು, ತಟ್ಟೆ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಏನಪ್ಪ ಅಂತಂದರೆ ಶೋ ಕೇಸ್ ಆಗಿರ್ಬೋದು, ಅಥವಾ ಚೆನ್ನಾಗಿ ಕಾಣುವಂಥ ಡಿಸೈನ್ ವಸ್ತುಗಳಾಗಿರ್ಬೋದು, ನೀವು ತಯಾರು ಮಾಡಿ ಮಾರುವಂಥದ್ದು ಏನು ಇರುತ್ತಲ್ಲ ಅಥವಾ ಕೊಡುವಂಥದ್ದು ಇರುತ್ತಲ್ಲ ಅಂಥದ್ದಿಗೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತಾರೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತೇಳಿ ಕರೀತಾರೆ. ತನ್ನದೇ ಆದ ಸ್ವಂತ ಯೂನಿಟನ್ನು ಅಂಥದಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಉದ್ಯಮ ಅದನ್ನು ಮಾಡ್ಕೋಬೋದು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ನಾವು ಈ ಒಂದು ಉದ್ಯಮವನ್ನು ಮಾಡ್ಕೊಂಡು ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಒಂದು ಉದ್ಯಮ ಸರ್ಟಿಫಿಕೇಟ್ನ ಮಾಡ್ಕೊಂಡು ಇಟ್ಕೊಳ್ಬೋದು. ಇನ್ನೊಂದು ಟ್ರೇಡರ್ಸ್ ಅಂತ, ಎಲ್ಲ ಥರ ಟ್ರೇಡರ್ಸನ್ನು ಬರುತ್ತೆ. ಈಗ ಆಲ್ಮೋಸ್ಟ್ ಆಲು ಸುಮಾರು 100-150 ಟ್ರೇಡರ್ಸ್ಗಳು ಬರ್ತದೆ. ನೀವು ಏನೇ ಒಂದು ವ್ಯಾಪಾರ ಮಾಡೋಕ್ಕೆ ಹೋಗಿ ಅದು ಟ್ರೇಡರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಇಂಗ್ಲೀಷಲ್ಲಿ. ಸೊ ಹೀಗಾಗಿ ನೀವು ಏನದು ಒಂದು ಟ್ರೇಡರ್ಸ್ ಯಾವ ಥರ ಇರುತ್ತೆ ಅಂತಂದರೆ, ಸಣ್ಣ ಪುಟ್ಟದಾಗ ಒಂದು ಅಂಗಡಿ ಮಾಡ್ಕೊಂಡ್ರು ಕೂಡ ಟ್ರೇಡರ್ಸೇ. ಒಂದು ಯಾವುದೋ ಒಂದು ಸಣ್ಣದಾಗಿ ಅಂಗಡಿ ಮಾಡಿರ್ತೀರ, ಅಲ್ಲಿಂದ ನೀವು ಹೋಲ್ಸೇಲಾಗಿ ತಂದು ಹೋಲ್ಸೇಲಾಗಿ ಮಾಡ್ತಾಯಿರ್ತೀರ. ಸೊ ಯಾವುದೋ ಒಂದು ಹ್ಯೂಜ್ ಆಗಿ ಒಂದು ಏನೋ ಬರುತ್ತೆ, ಅದನ್ನು ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀರ. ಅಂದರೆ ನೀವು ನಿಮ್ಮ ದುಡ್ಡಿಗೆ ಕರೆದು ಹೆಚ್ಚಿನ ರೇಟಿಗೆ ಮಾರೋದಾಗಿರ್ಬೋದು. ಅಥವಾ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಈಗ ಅಡಿಕೆ ಉತ್ಪಾದನೆ ಮಾಡೋರು ಬೇರೆ ಕಡೆ ಇರ್ತಾರೆ, ರೈತರು. ಅವ್ರ ಕಡೆಯಿಂದ ದಲಾಲಿಗಳ ಮುಖಾಂತರ ಇವರು ಪರ್ಚೇಸ್ ಮಾಡಿ ಇದನ್ನು ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಬರ್ತಾರೆ. ಇಂಥದಕ್ಕೆ ಟ್ರೇಡಿಂಗ್ಸ್ ಅಂತ. ಅರ್ಥ ಆಯ್ತಾ? ಟ್ರೇಡಿಂಗಲ್ಲಿ ಎಲ್ಲ ಥರದ್ದು ಬರುತ್ತೆ, ಅಡಿಕೆ ಒಂದೇ ಅಲ್ಲ. ನೀವು ಏನೋ ಒಂದು ವ್ಯಾಪಾರನ ಇಟ್ಕೊಳ್ಳಿ, ಯಾವುದೋ ಒಂದು ಎಕ್ಸಾಂಪಲು, ಒಂದು ತೆಂಗಿನಕಾಯಿ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಅಥವಾ ಏನೇ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥದ್ದನ್ನು ತಂದು ನೀವು ಬೇರೆಯವರಿಗೆ ಮಾರೋದ್ರಿಂದ ಇದು ಟ್ರೇಡರ್ಸ್ ಅಂತ ಅನಿಸ್ಕೊಳ್ಳುತ್ತೆ. ನೀವು ಟ್ರೇಡಿಂಗ್ ಈ ಉದ್ಯಮ ಕೂಡ ನಿಮ್ಮ ಏನು ಮಾಡ್ತಿರಲ್ಲ ಆ ಕೆಲಸದ ಮೇಲೆ ಕೂಡ ಟ್ರೇಡಿಂಗ್ ಅಂತ ಒಂದು MSME ಸರ್ಟಿಫಿಕೇಟ್ನ ಮಾಡ್ಕೊಳ್ಬೋದು. ಇದ್ರ ಹೊರತಾಗಿ ಈ ಸೆಗ್ಮೆಂಟಲ್ಲಿ ಈ ಟೈಪ್ಸಲ್ಲಿ MSME ಟೈಪ್ಸಲ್ಲಿ ಈ 3 ಸೆಗ್ಮೆಂಟ್ ಬರ್ತವೆ. ಒಂದು ಟ್ರೇಡರು, ಮ್ಯಾನುಫ್ಯಾಕ್ಚರಿಂಗು, ಸರ್ವಿಸ್. ನಿಮ್ಗೆ ಆಲ್ಮೋಸ್ಟ್ ಅರ್ಥ ಆಗಿರಬೇಕು. ಯಾವುದೇ ಒಂದು ಕಿರಾಣಿ ಶಾಪ್ ಆಗಿರ್ಬೋದು, ಅಥವಾ ಹೋಟೆಲ್ ಆಗಿರ್ಬೋದು, ಅಥವಾ ಹಾಸ್ಪಿಟಲ್ ಆಗಿರ್ಬೋದು, ಇವು 3 ಸೆಗ್ಮೆಂಟು ಟ್ರೇಡರು, ಮ್ಯಾನುಫ್ಯಾಕ್ಚರು ಅಥವಾ ಸರ್ವಿಸ್ ಅಂತೇಳಿ ಬರುತ್ತೆ. ಆಯಿತಾ? ನೀವು ಮ್ಯಾನುಫ್ಯಾಕ್ಚರಲ್ಲಿ ಏನಾದರೂ ಮಾಡ್ಬೋದು. ಪ್ಲಾಸ್ಟಿಕ್ ವಸ್ತುಗಳು, ಸ್ಟೀಲ್ ವಸ್ತುಗಳು, ಅಥವಾ ಗೃಹ ಉಪಯೋಗಿ ವಸ್ತುಗಳನ್ನು ನೀವೇ ಖುದ್ದಾಗಿ ಮಾಡೋದನ್ನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನೀವು ನೇಮ್ ಬೋರ್ಡ್ ಹಾಕ್ಬೋದು ಅಥವಾ ಉದ್ಯಮ ಅದನ್ನು ಮಾಡ್ಕೋಬೋದು. ಇದಕ್ಕೂ ಕೂಡ ನಮ್ಮಲ್ಲಿ ಲೋನ್ ಸಿಗುತ್ತೆ. ಇನ್ನು ಲೋನ್ಸ್ ಯಾವ ಥರ ಅಂತಂದರೆ, ನಮ್ಮಲ್ಲಿ ಈಗ ಒಬ್ಬ ವ್ಯಕ್ತಿ ಒಂದು ಕಿರಾಣಿ ಸ್ಟೋರ್ ಇಟ್ಕೊಂಡಿದ್ದಾನೆ ಅಂತಂದರೆ ಅವನಿಗೆ ನಾವು ಟ್ರೇಡರ್ಸ್ ಅಂತಲೂ ಕರಿತೀವಿ. ಆ ಟ್ರೇಡರ್ಸ್ ಯಾವ ಥರ ಅಂತಂದರೆ, ಅವನು ಬೆಳಗ್ಗೆಯಿಂದ ಸಾಯಂಕಾಲ ಅಥವಾ ಮಂತ್ಲಿ, ಇಯರ್ಲಿ ಏನು ಟರ್ನ್ ಓವರ್ ಮಾಡ್ತಾನಲ್ಲ ಅದರ ಮೇಲೆ ಅವನಿಗೆ ಒಂದು ಹೆಸರಿರುತ್ತೆ. ಈಗ ಎಕ್ಸಾಂಪಲ್ ತೊಗೊಳ್ಬೇಕಂತಂದರೆ, ಒಂದು ಬಸವೇಶ್ವರ ಕಿರಾಣಿ ಸ್ಟೋರ್ ಅಂತಿತ್ತಂದರೆ ಅದು ಟ್ರೇಡರ್ಗೆ ನಾವು ಟ್ರೇಡರ್ನ ಏನೋ ಒಂದು ಹೆಸರು, ಒಂದು ಬಸವೇಶ್ವರ ಕಿರಾಣಿ ಪ್ರೊವಿಷನ್ ಸ್ಟೋರು, ಇದನ್ನು ನಾವು ಟ್ರೇಡರಿಗೆ ಕನ್ವರ್ಟ್ ಮಾಡ್ಕೋತೀವಿ. ಯಾವುದಾದ್ರು ಉದ್ಯಮ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ MSME ಸರ್ಟಿಫಿಕೇಟ್, ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮೊಬೈಲ್ ನಂಬರು, ಜಿಮೇಲ್ ಅಕೌಂಟ್ ತೊಗೊಂಡು ಅವ್ರು ಏನು ಹೆಸರು ಇಟ್ಟಿದ್ದಾರಲ್ಲ, ಈ ಬಸವೇಶ್ವರ ಪ್ರೊವಿಷನ್ ಸ್ಟೋರ್ ಅಂತ ಇರುತ್ತಲ್ಲ, ಬಸವೇಶ್ವರ ಪ್ರೊವಿಷನ್ ಸ್ಟೋರ್ ಅಥವಾ ಬಸವೇಶ್ವರ ಟ್ರೇಡರ್ಸ್, ಈ ಥರ ಒಂದು ಹೆಸರನ್ನ ನೇಮ್ ಬೋರ್ಡನ್ನು ಕೊಟ್ಟು ಅಲ್ಲಿ ಕೇಳಿದಂಥ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ಆ ಒಂದು ಉದ್ಯಮ ಆಧಾರನ ನಾವು ಏನು ಬಿಸ್ನೆಸ್ ಮಾಡ್ತಾರಲ್ಲ ಅದಕ್ಕೆ ಆಧಾರ್ ಅಂತೇಳಿ, ಈಗ ನಮಗೆಲ್ಲರಿಗೂ ಹಿಂಗೆ ಆಧಾರ್ ಕಾರ್ಡ್ ಅಂತಿದೆ, ಪ್ಯಾನ್ ಕಾರ್ಡ್ ಅಂತಿದೆ, ಆ ಬಿಸ್ನೆಸ್ಸಿಗೆ ಅದೊಂದು ಆಧಾರ್ ಅಂತ ಕನ್ಸಿಡರ್ ಮಾಡ್ತೀವಿ. MSME ಸರ್ಟಿಫಿಕೇಟ್ ಅನ್ನೋದು ಆಧಾರ್ ಅಂತ
ಒಂದು ಕನ್ಸಿಡರ್ ಮಾಡ್ಕೊಂಡು ಆ ಸರ್ಟಿಫಿಕೇಟ್ ಮೂಲಕ ನಾವು ನಮ್ಮ ಫೈನಾನ್ಸ್ಗಳಲ್ಲಿ MSME ಸೆಗ್ಮೆಂಟ್ ಫೈನಾನ್ಸ್ಗಳಲ್ಲಿ ಆ ಒಂದು ಸ್ಕೀಮ್ನಲ್ಲಿ ಲೋನ್ ಕೊಡುವಂಥ ಫೈನಾನ್ಸ್ಗಳಲ್ಲಿ ಈ ಥರ ಒಂದು ಸರ್ಟಿಫಿಕೇಟ್ನ ತೊಗೊಂಡು ಅದರ ಜೊತೆಗೆ ಲೈಸೆನ್ಸು, ಕಚ್ಚಾ ಮತ್ತು ಪಕ್ಕಾ ಬಿಲ್ಸ್ಗಳು. ಕಚ್ಚಾ ಪಕ್ಕಾ ಬಿಲ್ಸ್ ಅಂದರೆ ಕೆಲವು ರಸೀದಿಗಳನ್ನು ಕೊಡ್ತಾರೆ, ಟ್ಯಾಕ್ಸ್ ಇನ್ವಾಯ್ಸ್ ಆಗಿರ್ಬೋದು ಅಥವಾ GST ಬಿಲ್ಸ್ಗಳಾಗಿರ್ಬೋದು. ಕೆಲವರು ಕೊಡ್ತಾರೆ, ಕೆಲವರು ಕೈ ಬರವಣಿಗೆ ಮೂಲಕನೂ ತಂದಿರ್ತಾರೆ. ಇದಕ್ಕೆ ಕಚ್ಚಾ ಪಕ್ಕಾ ಬಿಲ್ಗಳನ್ನು ಅಂತ ನಾವು ಮೆನ್ಷನ್ ಮಾಡ್ಕೋತೀವಿ. ಆಮೇಲೆ ಪ್ರಾಪರ್ಟಿ, ಏನು ಅವರು ಯಾವ ಥರ ಕೊಲೆಟ್ರಲ್ ಕೊಡ್ತಾಯಿದ್ದಾರೆ, ಪ್ರಾಪರ್ಟಿ ನಮಗೆ ಯಾವ ಥರ ಕೊಡ್ತಾರೆ, ಅದನ್ನು ಮನೆ ಕೊಡ್ಬೋದು ಅಥವಾ ವೇಕೆಂಟ್ ಲ್ಯಾಂಡ್ ಕೊಡ್ಬೋದು ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸು ಅಥವಾ ಕಮರ್ಷಿಯಲ್ ಯೂಸ್ ಆಗೋವಂಥ ಪ್ರಾಪರ್ಟಿನ ನಾವು ತೊಗೊಂಡು ಅದ್ರ ಮೇಲೆ ಈ MSME ಸರ್ಟಿಫಿಕೇಟ್ನ ಮಾಡ್ಕೊಂಡು ಈ ಲೋನ್ನ ಪ್ರೊವೈಡ್ ಮಾಡ್ತೀವಿ. ಅರ್ಥ ಆಯಿತು ಅನ್ಕೋತೀನಿ. ಸ್ವಲ್ಪ ಏನೋ ಕನ್ಫ್ಯೂಸಸ್ಸು, ಏನೋ ಸ್ವಲ್ಪ ವ್ಯತ್ಯಾಸ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಬಂದು ಫೈನಾನ್ಸಸ್. ನಾವು ಇನ್ನೊಂದು ಹೇಳಬೇಕಂದ್ರೆ, ಒಂದು ಸೆಕೆಂಡು, ಫೈನಾನ್ಸಿಗೆ ಬರೋಕ್ಕಿಂತ ಮುಂಚೆ ಲೋನ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಎಲ್ಲ ಸೆಗ್ಮೆಂಟ್ಗೂ ಲೋನ್ ಕೊಡ್ತೀವಿ. ಪಬ್ಲಿಕ್ಕು, ಪ್ರೈವೇಟು, ಲಿಮಿಟೆಡ್ಡು, ಟ್ರೇಡರ್ಸು, ಮ್ಯಾನುಫ್ಯಾಕ್ಚರಿಂಗು, ಸರ್ವಿಸು. ಈ 5 ಸೆಗ್ಮೆಂಟಲ್ಲಿ ಯಾವುದೇ ಥರ ನೀವು ಬಿಸ್ನೆಸ್ ಮಾಡ್ತಾರ್ರಿ ಅಥವಾ ಬಿಸ್ನೆಸ್ನ ಹೊಂದ್ಕೊಂಡಿರ್ರಿ, ನಿಮಗೇನಾದರೂ ಲೋನ್ ಅವಶ್ಯಕತೆ ಏನಾದರೂ ಇತ್ತು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಕೂಡ ನಾವು ಎಲ್ಲ ಥರದ ಸೆಗ್ಮೆಂಟ್ಗಳಿಗೂ ಲೋನ್ನ ಪ್ರೊವೈಡ್ ಮಾಡ್ತೀವಿ. ಏನಪ್ಪ ಅಂದರೆ ನಮಗೆ ಲೋನ್ ಮಾಡಲಿಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು ಆಲ್ಮೋಸ್ಟ್ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದೇ ಡಾಕ್ಯುಮೆಂಟ್ಸ್ ತೊಗೊಳ್ತೀವಿ. ಅದನ್ನು ಬಿಟ್ಟು ಈಗ ಎಲ್ಲ ಬ್ಯಾಂಕ್ಗಳಲ್ಲಾಗಿರ್ಬೋದು, ಫೈನಾನ್ಸ್ಗಳಲ್ಲಾಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಸೆಗ್ಮೆಂಟಲ್ಲಿ ನೀವು ಲೋನ್ ಕೇಳಕ್ಕೆ ಹೋದರೂ ಕೂಡ ನಿಮ್ಮ ಪ್ರಾಪರ್ಟಿ ಹಿಡಿದು ಯಾರೂ ಲೋನ್ ಕೊಡ್ತಾಯಿಲ್ಲ. ಸೊ ಹೀಗಾಗಿ ನಾವು ಏನು ಎಲ್ಲ ಥರದ ಬ್ಯಾಂಕ್ಗಳು, ಫೈನಾನ್ಸ್ಗಳು ಕೊಡ್ತಾ ಇದ್ದಾರೋ ಅದೇ ರೀತಿಯಲ್ಲೇ ನಾವು ಫೈನಾನ್ಸ್ ಮಾಡ್ತಾ ಇರೋದು. ಫೈನಾನ್ಸ್ ಅಂತಂದರೆ ನಮ್ಮದು ಈ ಒಂದು ಇಗ್ರೋ ಕ್ಯಾಪಿಟಲ್ ಲಿಮಿಟೆಡ್ ವತಿಯಿಂದ ಫಂಡಿಂಗ್ ಮಾಡ್ತಾ ಇರೋಂಥದ್ದು. ಏನಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು MSME ಸ್ಕೀಮ್ ಮುಖಾಂತರ ನಾವು ಲೋನ್ ಕೊಡ್ತಾ ಇದ್ದೀವಿ. ಇದು ಏನಕ್ಕೆ MSME ಸ್ಕೀಮ್ ಮುಖಾಂತರ ಲೋನ್ ಕೊಡಬೇಕು ಅಂತಂದರೆ, ಆ ವ್ಯಕ್ತಿ ಸಾಲನ ಪಡೆದ ತಕ್ಷಣ ಅವನಿಗೆ ಯಾವ ಥರ ರೀಪೇಮೆಂಟ್ ಮಾಡ್ಕೋತಾನೆ, ಅವನಿಗೆ ಆದಾಯ ಎಲ್ಲಿಂದ ಬರುತ್ತೆ, ಅವನ ಜೀವನಕ್ಕೆ ಏನು ಮಾಡ್ಕೊಂಡಿದ್ದಾನೆ ಅಥವಾ ಆ ಜೀವನ ಬಿಟ್ಟು ಇನ್ನೂ ಹೊರಗಡೆ ಏನು ಮಾಡ್ತಾ ಇದ್ದಾನೆ, ಏನಾದರೂ ಸಾಲ ಆಗಿಲ್ಲ ತೊಗೊಂಡ್ರೆ ಅಥವಾ ಸಾಲ ಏನಾದರೂ ಮಾಡಿದರೆ ಅಥವಾ ಸಾಲ ಅವನು ಇಸ್ಕೊಂಡ್ರೆ ಅದನ್ನು ರೀಪೇಮೆಂಟ್ ಯಾವ ಥರ ಮಾಡ್ತಾನೆ, ಅದರಿಂದ ಏನು ಲಾಭ, ಯಾವ ಥರ ಇದೆ, ಈ ಎಲ್ಲ ಒಂದು ಮ್ಯಾಟ್ರಲ್ಲಿ ಬರೋದ್ರಿಂದ ನಾವೇನು ಮಾಡ್ತೀವಿ, MSME ಸ್ಕೀಮಲ್ಲಿ ಈ ಲೋನ್ಸ್ನ ಫಂಡ್ ಮಾಡ್ತೀವಿ. ಆಯಿತಾ? ಏನಕ್ಕಪ್ಪ ಅಂತಂದರೆ, ಈಗ ಒಬ್ಬ ವ್ಯಕ್ತಿಗೆ ಕೆಲಸ ಇಲ್ಲ ಅಂತಂದರೆ ಅವನಿಗೆ ಏನು ಮಾಡೋಕ್ಕಾಗಲ್ಲ. ಅದೇ ಥರ ಒಂದು ಬಿಸ್ನೆಸ್ ಇಲ್ಲದೆ ಅವನು ಏನೋ ಒಂದು ವ್ಯವಹಾರಕ್ಕೆ ಕೈ ಹಾಕಬೇಕಾದ್ರೂ ಅದು ನಡೆಯೋದಿಲ್ಲ. ನನ್ನ ಹತ್ರ ಒಂದು ಬಿಸ್ನೆಸ್ ಇದ್ದು ಇನ್ನೂ ಎಕ್ಸ್ಟೆನ್ಷನ್ ಮಾಡ್ತೀನಿ ಅಥವಾ ಹೊಸದಾಗಿ ಏನೋ ಮಾಡ್ತೀನಿ ಅಂತ ಅನ್ನೋ ಯೋಚನೆಗಳು ಏನಾದರೂ ಇದ್ದರೆ, ಯಾಕಂದರೆ ಒಂದು ಕಡೆಯಿಂದ ಅಥವಾ ಯಾವುದೋ ಒಂದಿದೆ ನಾನು ಮಾಡ್ತೀನಿ ಅನ್ನೋದ್ರಿಂದ ಅದು ಸಾಧ್ಯವಾದದ್ದು ಮಾತು. ಯಾಕಂದರೆ ಒಂದು ಕಡೆಯಿಂದ ಬರ್ತಾ ಇರಬೇಕು, ಇನ್ನೊಂದು ಕಡೆಯಿಂದ ಸೃಷ್ಟಿ ಆಗ್ತಾ ಇರಬೇಕು. ಹೊಸದಾಗಿ ಏನೋ ಮಾಡಬೇಕು ಅಂತಂದರೆ ನಮ್ಮ ಕಡೆ ಹಳೆಯದು ಅಥವಾ ನಮ್ಮ ತಂದೆ ತಾಯಿ ಯಾರಾದರೂ ಆಸ್ತಿ ಮಾಡಿದರೆ, ಅಜ್ಜ ಅಪ್ಪ ಆಸ್ತಿ ಮಾಡಿದರೆ, ಸೊ ಓಕೆ ಬಿಡಪ್ಪ, ಹಳೇದಿದೆ, ಮಜ್ಜಂದಿದೆ ಆಸ್ತಿ, ನಮ್ಮ ಅಪ್ಪ ಮಾಡಿಟ್ಟಿದ್ದಾನೆ, ದುಡ್ಡು ಮಾಡಿದ್ದಾರೆ, ಸೊ ಅದನ್ನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಅಥವಾ ಖರ್ಚು ಮಾಡ್ಕೊಂಡು ಹೋಗೋಣ ಅಂತಂದರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಆ ದಿನದ ಮಟ್ಟಿಗೆ ಅಥವಾ ಆ ತಿಂಗಳ ಮಟ್ಟಿಗೆ, ಆ ವರ್ಷದ ಮಟ್ಟಿಗೆ ಈ ಒಂಥರ ಅಂಗಡಿಗಳು ಅಥವಾ ಟ್ರೇಡರ್ಸು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು, ಸರ್ವಿಸ್ ಯೂನಿಟ್ಗಳು, ಈ ಥರ ಎಲ್ಲ ಮಾಡ್ಕೊಂಡು ಕೆಲವು ಜನ ಭಾಳ ಜನ ಬೆಳೆದಿದ್ದಾರೆ ಇದರಲ್ಲಿ ಕೂಡ. ಅಂಥವ್ರಿಗೆಲ್ಲ ತುಂಬ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು, ಸರ್ಕಾರದ ಕಡೆಯಿಂದ ಆಗಿರ್ಬೋದು, ಸೆಂಟ್ರಲ್ ಸ್ಕೀಮ್ಗಳಿದ್ದಾವೆ, ಸ್ಟೇಟ್ ಸ್ಕೀಮ್ಗಳಿದ್ದಾವೆ. ಅದ್ರ ಜೊತೆಗೆ ಲೋಕಲ್ ಫೈನಾನ್ಸ್ಗಳು, ಬ್ಯಾಂಕುಗಳು, ನ್ಯಾಷನಲೈಸ್ ಬ್ಯಾಂಕುಗಳು, NBFC, ನಾನ್ NBFC, ಈ ಎಲ್ಲ ಒಂದು ಫೈನಾನ್ಷಿಯಲ್ ಸೋರ್ಸ್ಗಳಿಂದ ಲೋನ್ ಸಿಗುತ್ತೆ. ಬಟ್ ಏನಪ್ಪ ಅಂತಂದರೆ, ನಮ್ಮ ಹತ್ರ ಒಂದು ಯಾವುದೇ ಒಂದು ವ್ಯವಹಾರ ಅಥವಾ ವ್ಯಾಪಾರ, ಒಂದು ಸರ್ವೀಸ್ ಅನ್ನೋದು ನಮ್ಮ ಕಡೆಯಿಂದ ಐಡೆಂಟಿಫೈ ಆಗಬೇಕು ಮುಂಚೆ. ಈ ಐಡೆಂಟಿಫೈ ಆಯಿತು ಅಂತಂದರೆ ನಿಮ್ಮ ಮುಂದೆ ಎಲ್ಲ ಫೈನಾನ್ಸ್ಗಳು ಅಥವಾ ಎಲ್ಲ ಬ್ಯಾಂಕ್ಗಳು ಅಥವಾ
ಆ, ನೀವು ಮಾಡ್ತಾ ಇದ್ದೀರ ಅನ್ನೋದನ್ನ ನೋಡಿಕೊಂಡು ಆ ಆಧಾರದ ಮೇಲೆ ಲೋನ್ನ ಪ್ರೊವೈಡ್ ಮಾಡ್ತಾರೆ. ಈಗ ಮುಂಚೆ ಥರ ನಿಮ್ಮ ಮನೆ ನೋಡಿ ಅಥವಾ ನಿಮ್ಮನ್ನು ನೋಡಿ ಲೋನ್ ಯಾರು ಕೊಡ್ತಾ ಇಲ್ಲ. ಸೊ ರೀಪೇಮೆಂಟ್ಸ್ನ ನೋಡ್ತಾರೆ. ಯಾರೇ ಒಬ್ಬರು ಎಲ್ಲಿಂದನೋ ಇಟ್ಕೊಂಡು ಆ ದುಡ್ಡನ್ನ ನಮ್ಮ ಒಂದು ನಮ್ಮಂಥ ಒಂದು ವರ್ಕರ್ಸ್ನ ಇಟ್ಕೊಂಡು ನಮ್ಮಿಂದ ನಿಮ್ಮಂಥ ವ್ಯಕ್ತಿಗಳನ್ನ ಅಥವಾ ನಿಮ್ಮಂಥ ಕಸ್ಟಮರ್ನ ಅಥವಾ ನಿಮ್ಮಂಥ ಟ್ರೇಡರ್ಸ್ಗಳ ಸರ್ವಿಸ್ಗಳನ್ನ ಎಲ್ಲನೂ ಹುಡುಕಿ ಕರ್ಕೊಂಬಂದು ನಮ್ಮ ಆಫೀಸಲ್ಲಿ ಕೂರಿಸ್ಕೊಂಡು ಒಂದು ಲೋನ್ ಕೊಡ್ತೀವಿ ಅಂದ್ರೆ ಅಷ್ಟು ಸಲೀಸಾಗಿರೋದಿಲ್ಲ. ಯಾಕಂದರೆ ಮೇಲ್ಗಡೆಯಿಂದ ಹಿಡಿದು ಕೆಳಗಡೆನ ಲೇಬಲ್ವರೆಗೂ ತುಂಬ ವರ್ಕ್ ಇರುತ್ತೆ. ಇಲ್ಲಿ ನಾವು ಬರ್ತೀವಿ ಎಕ್ಸಿಕ್ಯೂಟಿವ್, ಒಂದು ಕಂಪ್ನಿ ಎಕ್ಸಿಕ್ಯೂಟಿವಿಂದ ಹಿಡಿದು ಸೀನಿಯರ್ ಸರ್ಸ್ಗಳ ತನಕನೂ ಇದರಲ್ಲಿ ವರ್ಕ್ ಮಾಡಿರ್ತಾರೆ. ಸೊ ಎಕ್ಸಿಕ್ಯೂಟಿವ್ ಹೋಗ್ತಾನೆ ಒಂದು ಯಾವುದೋ ಊರಲ್ಲಿ ಅಥವಾ ವಿಲೇಜಲ್ಲಿ ಒಂದು ಫೈಲ್ಸ್ನ ಒಂದು ಪ್ರೊಫೈಲ್ನ ತೊಗೊಂಬಂದ ತಕ್ಷಣ ಅದು ಯಾವ ಪ್ರೊಫೈಲು ಏನು ಎತ್ತ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಸರ್ವೇ ಸಾಮಾನ್ಯವಾಗಿ ಎಕ್ಸಿಕ್ಯೂಟಿವ್ ಗೊತ್ತಿರುತ್ತೆ. ಸೊ ಎಕ್ಸಿಕ್ಯೂಟಿವ್ ಗೊತ್ತಾದ್ಮೇಲೆ ಅದು ಬ್ರ್ಯಾಂಚ್ ಲೆವೆಲಿಗೆ ಬರುತ್ತೆ. ಬ್ರ್ಯಾಂಚ್ ಲೆವೆಲಲ್ಲಿ ಬಂದಾಗ ಅದನ್ನು ಬ್ರ್ಯಾಂಚ್ ಮ್ಯಾನೇಜರ್ BM ಅಂತ ಏನು ಕರೆಸ್ಕೊತಾರಲ್ಲ ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ಆದಮೇಲೆ ಅಲ್ಲಿಂದ ಅದು BCM ಬ್ರ್ಯಾಂಚ್ ಕ್ರೆಡಿಟ್ ಮ್ಯಾನೇಜರ್ಗೆ ಹೋಗುತ್ತೆ. ಸೊ ಬ್ರ್ಯಾಂಚ್ ಕ್ರೆಡಿಟ್ ಮ್ಯಾನೇಜರ್ ಹತ್ರ ಹೋದಾಗ ಏನಾಗುತ್ತೆ ಅಂತಂದರೆ ಎಲ್ಲ ಸೆಗ್ಮೆಂಟಲ್ಲೂ ಚೆಕ್ ಆಗುತ್ತೆ ನಿಮ್ಮದು. ಒಂದನೇದು ಸಿವಿಲ್ ಚೆಕ್ ಆಗುತ್ತೆ, ಎರಡನೇದು ಇನ್ಕಮ್ ಚೆಕ್ ಆಗುತ್ತೆ, ಇನ್ನು ಮೂರನೇದು ನಿಮ್ದು ಏನು ಪ್ರಾಪರ್ಟಿ ಇದೆ ಅಸೆಸ್ಮೆಂಟ್ ಇದರಲ್ಲಿ ಅಥವಾ ನೀವೇನು ಮಾಡ್ಕೊಂಡಿದ್ದೀರ ಇಲ್ಲಿವರೆಗೂ ಅದ್ರ ಬಗ್ಗೆ ಚೆಕ್ ಆಗುತ್ತೆ. ನೈಬರ್ ವೆರಿಫಿಕೇಷನ್ ಆಗುತ್ತೆ. ನೈಬರ್ ವೆರಿಫಿಕೇಷನ್ ಅಂದರೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ, ಯಾವ ಥರ ಪೊಸಿಷನ್ ಇದೆ. ಈಗ ನಿಮ್ಮೂರಲ್ಲೇ ನಿಮ್ಮನ್ನು ನೈಬರ್ ಚೆಕ್ ಮಾಡೋದು ಅಂತಂದರೆ ಈಗ ನಾನು ನಮ್ಮೂರಲ್ಲಿ ಏನಾಗುತ್ತೆ ಅಂದರೆ ನಾನು ಎಲ್ಲರಿಗೂ ಗೊತ್ತಿರುತ್ತೆ ಅದೇ ಬೇರೆ ಊರಲ್ಲಿ ಹೋಗಿ ಕೇಳಿದ್ರೆ ಗೊತ್ತಿರಲ್ಲ. ಹೀಗಾಗಿ ನೈಬರ್ ವೆರಿಫಿಕೇಷನ್ ಏನಕ್ಕಾಗುತ್ತಪ್ಪ ಅಂದರೆ ಎಷ್ಟು ವರ್ಷದಿಂದ ಇದ್ದಾರೆ, ಏನು ಮಾಡ್ತಾಯಿದ್ದಾರೆ, ಅಂಗಡಿ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾರೆ, ಏನಾದ್ರು ಲಾಸ್ ಆಗಿದೆಯಾ, ಸಾಲ ಮಾಡ್ಕೊಂಡಿದ್ದಾರಾ, ಈ ಥರ ಎಲ್ಲ ವಿಚಾರಗಳು ನೈಬರ್ ಮೂಲಕ ಗೊತ್ತಾಗುತ್ತೆ. ಸೊ ಕ್ರೆಡಿಟು, ಸಿಬಿಲ್ ಸ್ಕೋರ್ಸು, ನೈಬರ್ ವೆರಿಫಿಕೇಷನ್ಸು, ಇನ್ಕಮ್ ಡಾಕ್ಯುಮೆಂಟ್ಸು, ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಇವೆಲ್ಲವನ್ನು ವೆರಿಫೈ ಮಾಡಿ ಕೊನೆಗೆ ಇದೆಲ್ಲ ಓಕೆ ಆಯ್ತಪ್ಪ ಅಂತಂದರೆ ನೆಕ್ಸ್ಟು ಸ್ಟೆಪ್ಪೇ ನಾವು ವ್ಯಾಲ್ಯೂಯೇಷನ್ನ ಇನ್ಸೆಟ್ ಮಾಡ್ತೀವಿ. ನಮ್ಮ ಕಂಪ್ನಿ ಕಡೆಯಿಂದ ವೆಂಡರ್ಗಳಿರ್ತಾರೆ. ಆ ವೆಂಡರ್ಗಳ ಮೂಲಕ ನಾವು ವ್ಯಾಲ್ಯೂಯೇಷನ್ನ ತರಿಸ್ಕೊಳ್ತೀವಿ. ಆ ವ್ಯಾಲ್ಯೂಯೇಷನ್ ಏನು ಮಾಡ್ತೀವಿ, ಇಷ್ಟು ಈ ಪ್ರಾಪರ್ಟಿಗೆ ಎಷ್ಟು ವ್ಯಾಲ್ಯೂಯೇಷನ್ ಬಂದಿದೆ ಅಂದಾಜು ಒಂದು 1300 ಸ್ಕ್ವೇರ್ ಫುಟ್ ಇರುವಂಥ ಜಾಗಕ್ಕೆ ಒಂದು 20 ರಿಂದ 22 ಲಕ್ಷದವರೆಗೂ ಏನಾದರೂ ವ್ಯಾಲ್ಯೂಯೇಷನ್ ಬಂದರೆ ಅದರಲ್ಲಿ ಕೆಲವು ಫೈನಾನ್ಸ್ಗಳು 70% ಕೊಡ್ತಾರೆ, ಕೆಲವು ಫೈನಾನ್ಸ್ಗಳು 40% ಕೊಡ್ತಾರೆ, ಕೆಲವು ಫೈನಾನ್ಸ್ಗಳು 60% ಕೊಡ್ತಾರೆ, 65% ಕೊಡ್ತಾರೆ. ಅದು ಅವರವರ ಏನು ಸ್ಲ್ಯಾಬ್ ಇರುತ್ತಲ್ಲ ಆ ಪ್ರಕಾರ ಅವರು ಪ್ರೊವೈಡ್ ಮಾಡ್ತಾರೆ. ಹೀಗಾಗಿ ಆ ವ್ಯಾಲ್ಯೂಯೇಷನ್ನ ಕನ್ಸಿಡರ್ ಮಾಡ್ಕೋತೀವಿ. ವ್ಯಾಲ್ಯೂಯೇಷನ್ ಬಂದಿದ್ದರಲ್ಲಿ ಆ ಸೆಗ್ಮೆಂಟಲ್ಲಿ ಏನು ಕೊಡಬೇಕು ಅಥವಾ ಆ ಫೈನಾನ್ಸ್ ರೂಲ್ಸ್ ಪ್ರಕಾರ ಎಷ್ಟು ಕೊಡಬೇಕು ಅನ್ನೋ ಅಷ್ಟನ್ನು ನಾವು ಫಂಡ್ ಮಾಡ್ತೀವಿ. ಆ ಫಂಡ್ಗೆ ಎಲಿಜಿಬಿಲಿಟಿ ಇದ್ದಾರೆಲ್ಲ ಅಂಥೇಳಿ ಮತ್ತೊಂದು ಸಲ ಅವ್ರನ್ನ ಕರೆಸಿ ಆಫೀಸಿಗೆ ಕೂಡಿಸಿ ಈ ಥರ ಲೋನ್ ಆಗಿದೆ ಸರ್, ಎಷ್ಟು ಲೋನ್ ಆಗುತ್ತೆ, ಇಷ್ಟು EMI ಬರುತ್ತೆ, ನಿಮಗೆ ಇಷ್ಟು IRO ಆಗುತ್ತೆ, ಇಷ್ಟು ತಿಂಗಳಿಗಿದೆ ಅಂತೇಳಿ ನಾವೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಈ ಥರ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಕಸ್ಟಮರ್ಗೆ ಅಥವಾ ಲೋನ್ ತೊಗೊಳ್ಳೋವಂಥ ವ್ಯಕ್ತಿಗೆ ಅಥವಾ ಕಂಪ್ನಿಗೆ, ಟ್ರೇಡರ್ಸ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಅವ್ರು ಏನು ಒಂದು ಆಧಾರ ಕೊಟ್ಟು ನಮ್ಮಲ್ಲಿ ಲೋನ್ ತೊಗೊಳ್ತಾರೋ ಅದಕ್ಕೆ ಸರ್ವಸಾಮಾನ್ಯವಾಗಿ ಅವರಿಗೆ ಸಿಕ್ಕಂಥ ಒಂದು ಇನ್ಫಾರ್ಮೇಷನ್ ಮೂಲಕ ಅವರು ಮುಂದೆ ಓರಿತಾರೆ. ನಾನು ಲೋನ್ ತೊಗೋಬೇಕಾ ಅಥವಾ ಇದನ್ನು ಸಾಕಾಗತ್ತಾ ಅಥವಾ ಈ ಲೋನ್ನ ತೊಗೊಂಡ್ಮೇಲೆ ನಾನು ಯಾವ ಥರ ಇದನ್ನು ಇನ್ವೆಸ್ಟ್ ಮಾಡಬೇಕು, ಇದರಿಂದ ರಿಟರ್ನ್ಸ್ ಹೆಂಗೆ, ಇವನ್ನೆಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅವ್ರ ಕ್ಯಾಲ್ಕುಲೇಷನ್ ಏನಾದರೂ ಓಕೆ ಇದ್ದು ಅವ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿನೂ ಕಡಿಮೆನೂ ಕೇಳೋರು ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋರು ಇರ್ತಾರೆ. ನಾವು ಹೇಳೋದ್ರ ಮೇಲೆ ಇರುತ್ತೆ ಅಷ್ಟೇ. ಈಗ ಕೆಲವು ಕಸ್ಟಮರ್ಗೆ ತುಂಬ ಬೇಕಾಗಿರುತ್ತೆ, ನಮ್ಮಲ್ಲಿ ವ್ಯಾಲ್ಯೂಯೇಷನ್ ಕಡಿಮೆ ಬರುತ್ತೆ, ಇನ್ಕಮ್ ಕೂಡಿರ್ತಾ ಇರುತ್ತೆ, ವ್ಯಾಲ್ಯೂಯೇಷನ್ ಕಡಿಮೆ ಬರುತ್ತೆ. ಇನ್ನೊಂದು ಕಡೆ ವ್ಯಾಲ್ಯೂಯೇಷನ್ ಜಾಸ್ತಿ ಬರುತ್ತೆ, ಇನ್ಕಮ್ ಕೂಡಿರ್ತಾ ಇರಲ್ಲ, ಅಂಥವ್ರು ಕೊಡಲ್ಲ. ಇದೇನಾಗುತ್ತೆ ಅಂತಂದರೆ ನಾವು ಎಲ್ಲ ಸೆಗ್ಮೆಂಟಲ್ಲೂ ಕ್ರೆಡಿಟಿಂದ ಹಿಡಿದು ಅಂದರೆ ಸಿವಿಲ್ ಸ್ಕೋರಿಂದ ಹಿಡಿದು ಇನ್ಕಮು, ಪ್ರಾಪರ್ಟಿ, ಅವ್ರು ಕಟ್ಟುವಂಥ ಎಲಿಜಿಬಿಲಿಟಿ. ಈಗ ನೋಡಿ ಅವ್ನು 10 ರೂಪಾಯಿ ಅಥವಾ 100 ರೂಪಾಯಿ ದುಡಿತಾನೆ ಅಂತ್ಕೊಳ್ಳಿ. 100 ರೂಪಾಯಿ ದುಡಿದ್ರೆ 50 ರೂಪಾಯಿ ನಮಗೆ ಲೋನ್ ಕೊಟ್ಟಿದ್ರು, ಇನ್ನು 50 ರೂಪಾಯಿ ಅವನಿಗೆ ಸ್ವಂತ ಖರ್ಚಿಗೆ ಬೇಕು. ಅದರಲ್ಲಿ 25% ಬಿಸ್ನೆಸ್ಗೆ ಹಾಕಿ 25% ಅವನು ಮನೆ ಖರ್ಚು ಮಾಡ್ಕೊಂಡ್ರು ಕೂಡ ರಿಟರ್ನ್ಸ್ ನಮಗೆ 100 ರೂಪಾಯಿ ಅವನು ಗಳಿಸ್ತಾ ಇರ್ತಾನೆ.
ಇವತ್ತು 100 ರೂಪಾಯಿ ಗಳಿಸ್ತಾನೆ, ನಾಳೆ 200 ಆಗುತ್ತೆ, 500 ಆಗುತ್ತೆ, 1000 ಆಗುತ್ತೆ. ಸೊ ನಾವು ಯಾವುದೇ ಥರ ಅವನಿಗೆ ಹೆಲ್ಪ್ ಮಾಡೋಕ್ಕೆ ಹೋದಾಗ ನಾವು ಮುತುವರ್ಜಿನ ವಹಿಸೋದಾಗಲಿ ಅಥವಾ ಅವನ ಕಾಳಜಿ ತೋರಿಸೋದಾಗಲಿ ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಕಸ್ಟಮರ್ ಕೇಳ್ತಾ ಇರೋದೇನು ಲೋನು. ಅವನು ಏನು ಮಾಡ್ತಾರೆ, ಅವರು ಕಸ್ಟಮರು ನಮಗೆ ಬಡ್ಡಿ ಹಂಗೆ ಸಾಲ ತೊಗೊಂಡು ಬಡ್ಡಿ ಥರ ರೂಪದಲ್ಲಿ, ಅಂದರೆ ಅವರ ಅವಶ್ಯಕತೆಗೆ ಅನುಗುಣವಾಗಿ ಅವ್ರಿಗೆ ಬೇಕಾದ ಟೈಮಲ್ಲೇ ಕೊಡುವಂಥ ಏಕೈಕ ವ್ಯಕ್ತಿಗಳ ಹತ್ರ ಏನಾದರೂ ದೇವರು ಅಂತಾರಲ್ಲ ಆಡು ಭಾಷೆಯಲ್ಲಿ, ಆ ಥರ ಏನಾದರೂ ಇದ್ದರೆ ಫೈನಾನ್ಸ್ಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ಗಳು, MFI ಫೈನಾನ್ಸ್ಗಳು, ಇವನು ಬಿಟ್ಟರೆ ಯಾರೂ ಹೆಲ್ಪ್ ಮಾಡಲ್ಲ. ಸೊ ನಿಮ್ಮ ಸಿವಿಲ್ ಸ್ಕೋರ್ನ ಕರೆಕ್ಟಾಗಿ ಲೋನ್ ಕಟ್ಕೊಂಡು ಚೆನ್ನಾಗಿ ಇಟ್ಕೊಳ್ಳಿ. ನಾಳೆ ಫ್ಯೂಚರಲ್ಲಿ ನಿಮ್ಮ ಮಗ ಎಜುಕೇಷನಿಗೆ ಬೇಕು, ಅಥವಾ ನೀವೊಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕು, ಅಥವಾ ನಾನೊಂದು ಪ್ರಾಪರ್ಟಿ ತೊಗೊಂಡು ಮನೆ ಕಟ್ಟಬೇಕು ಅದಕ್ಕೆ ಬೇಕು, ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಅಥವಾ ಜಮೀನು ಇಂಥದನ್ನೆಲ್ಲ ನಾನು ಪ್ರಾಪರ್ಟಿ ಮಾಡ್ಕೋತೀನಿ ಅಂಥ ಕಷ್ಟ ಕಾಲದಲ್ಲಿ ಏನಾದರೂ ನನಗೆ ದುಡ್ಡಿನ ಕೊರತೆ ಬಂದಾಗ ನಮ್ಮದು ದುಡ್ಡನ್ನ ಯಾರಿಂದನೂ ಕೇಳಿದ್ರು ಕೂಡ ಅಷ್ಟೊಂದು ಸಿಗಲ್ಲ. ಸೊ 20 ಲಕ್ಷ, 30 ಲಕ್ಷ, ಕೋಟಿವರೆಗೂ ಲೋನ್ ಸಿಗುವಂಥ ವ್ಯಕ್ತಿ ನೀವು ಆಗಬೇಕು ಅಂತಂದರೆ ನೀವು ಮೊದಲು ಕ್ಲೀನಾಗಿರಬೇಕು. ಯಾರ್ದೋ ಮಾತು ಕೇಳ್ಕೊಂಡು ಯಾರಿಗೂ ಜಾಮೀನು ಹಾಕಿ ನಿಮ್ಮ ಸಿವಿಲ್ ಎಲ್ಲೋ ತೊಗೊಂಡ್ಬಿಟ್ಟೆ ಅವನೇನು ಮಾಡ್ತಾನೆ ಬಿಡು, ಮನೆಗೆ ಬರ್ತಾನೆ ಇಸ್ಕೊಂಡು ಹೋಗ್ತಾನೆ ಅಂತ ಈ ಥರ ಒಂದು ನೆಗ್ಲಿಜೆನ್ಸಿ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ಥರ ಆಗುತ್ತೆ ಅಂದರೆ, ಆಲ್ಮೋಸ್ಟ್ ಈಗಲೇ ಸಫರ್ ಮಾಡ್ತಾಯಿದ್ದೀವಿ. ಕೆಲವು ಫೈನಾನ್ಸ್ಗಳಲ್ಲಿ ಆಗಿರ್ಬೋದು, ಬ್ಯಾಂಕ್ಗಳಲ್ಲಾಗಿರ್ಬೋದು, ಕೆಲವು ಕಂಪ್ನೀಸ್ಗಳಲ್ಲಿ, ಕೆಲವು ಗೌರ್ಮೆಂಟ್ ಆಫೀಸಿಯಲ್ಸ್ಗಳಲ್ಲಿ, ಈಗ ಗೌರ್ಮೆಂಟಿಂದ ಆ್ಯಡೆಡ್ ಆಗಿರುವಂಥ ಮಾನ್ಯತೆ ಪಡೆದಂಥ ಸಂಸ್ಥೆಗಳಾಗಿರ್ಬೋದು, ಕೆಲವು ಸಿವಿಲ್ ನೋಡಿ ಕೆಲಸಕ್ಕೆ ಕರ್ಕೋತಾ ಇದ್ದಾರೆ. ಅಂಥ ಟೈಮಲ್ಲಿ ತಂದೆ ತಾಯಿದಾಗಿರಲಿ ಅಥವಾ ಮಕ್ಕಳದಾಗಿರಲಿ ಸಿವಿಲ್ ಏನಾದರೂ ಲೋ ಇತ್ತು ಅಂತಂದರೆ ಆ ಪ್ರೊಫೈಲ್ನ ಕ್ಯಾನ್ಸಲ್ ಮಾಡೋವಂಥ ಸೆಗ್ಮೆಂಟು ಭಾಳ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಲೋನ್ ತೊಗೊಂಡಂತ ಯಾರೇ ಲೋನ್ ತೊಗೊಳ್ಳಿ ಕಸ್ಟಮರು, ದಯವಿಟ್ಟು ನಿಮ್ಗೇನು ಹೇಳೋದು ಅಂತಂದರೆ ರೀಪೇಮೆಂಟ್ನ ಕರೆಕ್ಟಾಗಿ ಮಾಡ್ಕೊತ ಹೋಗಿ, ಚೆನ್ನಾಗಿ ರೀಪೇಮೆಂಟ್ ಮಾಡಿ. ನೀವು ತೊಗೊಂಡಿರೋದು ಸಾಲ ಇವತ್ತಿಲ್ಲ ಅಂದರೆ ನಾಳೆ ದಿನ ನಿಮ್ಮ ಮನೆ ಹತ್ರ ಬಂದು ಮಾಡ್ತಾರೆ. ಸೊ ಮರ್ಯಾದೆಗಿಂತ ದುಡ್ಡೇನು ದೊಡ್ಡದಲ್ಲ. ನಮ್ಮ ಊರಲ್ಲಿ 4 ಜನ ಬಂದು ನಮ್ಮನ್ನು ಕೇಳಿದರೆ ಅಕ್ಕಪಕ್ಕದವ್ರು ಮಾತಾಡ್ತಾರೆ, ಊರು ಮೈ ತುಂಬ ಸಾಲ ಮಾಡಿದ್ದಾನೆ, ಅವ್ನಿಗೇನು ಕೊಡೋದಪ್ಪ, ನಾಳೆ ಅವ್ನು ಕೊಟ್ಟರೆ ನಾನು ಮಾರ್ಕೊಂಡು ಹೋಗೋದಾಗುತ್ತೆ ಅಂತ. ಈ ಥರ ವಿಚಾರಗಳು ಯಾರು ಕೂಡ ಬಾಯಲ್ಲಿ ಬರಬಾರ್ದು. ಕೆಲವು ಕೂತ್ಕೊಂಡವರು ಯೋಚನೆ ಮಾಡಬೇಕು, ಸರ್ ಅವ್ರು ಕೊಡ್ತಾಯಿದ್ದೀರಾ ಕೊಡಿ ಸರ್, ಒಳ್ಳೆ ವ್ಯಕ್ತಿ ಅನ್ನಬೇಕು. ಏನಕ್ಕೋಸ್ಕರ ಇದನ್ನು ಹೇಳಿದ್ನಿ ಗೊತ್ತಾಯ್ತಾ? ಈಗ ನಿಮ್ಮ ಹತ್ರ ನಾವು ಬರದೇ ಇರ್ಬೋದು, ಬೇರೆ ಫೈನಾನ್ಸ್ಗಳೆಲ್ಲ ಬಂದಿರ್ತವೆ, ಮೈಕ್ರೋ ಫೈನಾನ್ಸ್ಗಳು ಬಂದಿರ್ತವೆ, ಬ್ಯಾಂಕ್ಗಳು ಬಂದಿರ್ತವೆ. ನಮಗೆ ಗೊತ್ತಿಲ್ಲದಂಥ ವಿಚಾರಗಳು ಜನರಿಗೆ ಗೊತ್ತಿರುತ್ತೆ, ಫೈನಾನ್ಸ್ಗಳಿಗೆ ಗೊತ್ತಿರುತ್ತೆ. ಅಂಥ ಟೈಮಲ್ಲಿ ಈ ನೈಬರ್ ವೆರಿಫಿಕೇಷನ್ ಅನ್ನೋದು ತುಂಬ ಅನುಕೂಲ ಆಗುತ್ತೆ. ಸೊ ಹೀಗಾಗಿ ನಾವು ಏನೇ ಮಾಡಿದರೂ ಕೂಡ ಕೇರ್ಫುಲ್ಲಾಗಿ ಮಾಡಿ. ಸಾಲ ಮಾಡಿದರೆ ನೀವು ಕೊನೆಯ ಕಂತಿನವರೆಗೂ ನಿಯತ್ತಾಗಿರಿ. ಕೊಟ್ಟಂಥ ಫೈನಾನ್ಸ್ಗೆ ಕೊಡಿಸಿದಂಥ ವ್ಯಕ್ತಿಗೆ ನೀವು ನಿಯತ್ತಾಗಿದ್ದರೆ ನೀವು ಅವನ ಜೀವನ ಅಥವಾ ನಿಮ್ಮ ಜೀವನ ಇರೋ ತನಕನೂ ನೀವು ಯಾರಿಗೂ 1 ರೂಪಾಯಿಗೋಸ್ಕರ ಕೈ ಚಾಚುವಂಥ ಅವಶ್ಯಕತೆ ಇರಲ್ಲ. ಈ ಮೂಲಕ ಹೇಳೋಕ್ಕಿದ್ದೀನಿ ಇಷ್ಟಪಡ್ತೀನಿ ನಾನು. ಸೊ ಇನ್ನೊಂದು ನೆಕ್ಸ್ಟು ಏನಂತಂದರೆ ಈ ಲೋನ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೆ, ಅದ್ರ ಮಧ್ಯೆ ಇದೆಲ್ಲ ಬಂತು. ಸೊ ಸಣ್ಣದಾಗಿ ಏನಾದರೂ ಬಂದರೆ ಕ್ಷಮಿಸಿ. ಸೊ ಈ ಹೇಳೋವಂಥ ಧರ್ಮ ಇದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನೆಲ್ಲ. ಇನ್ನೊಂದು ಏನಪ್ಪ ಅಂತ ಅಂದರೆ, ಲೋನ್ಸ್ಗಳು ಎಲ್ಲ ಥರದ ಲೋನ್ಸ್ಗಳು ಸಿಗ್ತಾವೆ ನಿಮಗೆ. ಹೌಸ್ ಲೋನ್ ಸಿಗುತ್ತೆ, ಹೌಸ್ ಪರ್ಚೇಸ್ ಲೋನ್ ಸಿಗುತ್ತೆ, ಕಮರ್ಷಿಯಲ್ ಪ್ರಾಪರ್ಟಿ ಪರ್ಚೇಸು, ಕಮರ್ಷಿಯಲ್ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ನು, ಆಮೇಲೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ನು, ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಪರ್ಚೇಸು, ಆಮೇಲೆ ವೆಹಿಕಲ್ ಲೋನ್ಸು, ಕಮರ್ಷಿಯಲ್ ವೆಹಿಕಲ್ಸು, ಯೂಸ್ಡ್ ವೆಹಿಕಲ್ಸು ಅಥವಾ ಪರ್ಸ್ನಲ್ ಯೂಸ್ಡ್ ವೆಹಿಕಲ್ಸು, ಇದಕ್ಕೆಲ್ಲಕ್ಕೂ ನೀವು ಲೋನ್ ತೊಗೋಬೋದು. ಅದೇ ಥರ ನಮ್ಮ ಒಂದು ಯುಗ್ರೋ ಕ್ಯಾಪಿಟಲ್ ಲಿಮಿಟೆಡ್ ಫೈನಾನ್ಷಿಯಲ್ ಲಿಮಿಟೆಡ್ ಏನಿದೆಯಲ್ಲ, ಈ ಒಂದು ಕಂಪ್ನಿಯಲ್ಲಿ ನೀವು MSME ಸ್ಕೀಮಲ್ಲಿ ನೀವು ಮಾಡ್ತಾ ಇರೋವಂಥ ಯಾವುದೇ ಥರ MSME ಸ್ಕೀಮ್ ಇರ್ಬೋದು. ಅಂದರೆ ನಿಮ್ಮ ಹತ್ರ ಒಂದು 10 ಆಕಳಿದೆ, ನಾನು ಡೈರಿಗೆ ಹಾಲು ಹಾಕ್ತೀನಿ, ಅದು ಡೈರಿ ದುಡ್ಡು ನನ್ನ ಅಕೌಂಟಲ್ಲಿ ಕ್ರೆಡಿಟ್ ಆಗ್ತಾಯಿದೆ ಅಂದರೆ ಕೂಡ ಡೈರಿ ಪ್ರೊಫೈಲ್ ಕೂಡ ಮಾಡ್ತೀವಿ. ಆಮೇಲೆ ಟ್ರೇಡಿಂಗ್ಸಲ್ಲಿ ನಿಮ್ಗೆ ಹಲವಾರು ಹೇಳಿದೆ ಈಗಾಗಲೇ ನಾನು. ಯಾವುದೇ ಥರ ಟ್ರೇಡಿಂಗ್ಸ್ ಇರ್ಬೋದು,
ಆ ಎಲ್ಲ ಟ್ರೇಡಿಂಗ್ಸನ್ನು ಕೂಡ ನಾವು ಸರ್ವಿಸಸ್ ಕೂಡ ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಿಗೆ ಕೂಡ ಮಾಡ್ತೀವಿ. ಈ ಶಿವಮೊಗ್ಗ ಈ ಕಡೆ ಎಲ್ಲ ಬಂದುಬಿಟ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಸ್ಮಾಲ್ ಯೂನಿಟ್ಸ್ಗಳು ಅಡಿಕೆ ತಟ್ಟೆ ಹಾಳುಗಳನ್ನು ಇವಕ್ಕೆಲ್ಲ ತಯಾರು ಮಾಡ್ತಾರಲ್ಲ, ಇದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗುತ್ತೆ. ಸೊ ಇವಕ್ಕೆಲ್ಲ ಸಿಗುತ್ತೆ. ಆಮೇಲೆ ಸರ್ವಿಸ್ ಓರಿಯೆಂಟೆಡ್ಡು ಹಾಸ್ಪಿಟ್ಲ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಸಣ್ಣದಾಗಿ ಒಂದು ಟೀ ಶಾಪು, ಆಮೇಲೆ ತಿಂಡಿ ಅಂಗಡಿಗಳಾಗಿರ್ಬೋದು, ಮೆಡಿಕಲ್ ಸರ್ವಿಸಸ್ ಆಗಿರ್ಬೋದು, ಆಮೇಲೆ ಕಂಪ್ಯೂಟರ್ ಸರ್ವಿಸಸ್ ಆಗಿರ್ಬೋದು. ಈಗ ಲ್ಯಾಬ್ ಇರುತ್ತೆ, ಒಂದು ಮೆಡಿಕಲ್ ಲ್ಯಾಬ್ ಇರುತ್ತೆ, ಮೆಡಿಕಲ್ಲು ಹಾಸ್ಪಿಟ್ಲ್ ಇರುತ್ತೆ, ಆಮೇಲೆ ಮೆಡಿಕಲ್ ಇರುತ್ತೆ ಅವ್ರದ್ದು ಮೆಡಿಸನ್ಸ್ದು. ಅಂಥವೆಲ್ಲ ಸರ್ವಿಸ್ ಓರಿಯೆಂಟೆಡ್ ಆಗಲಿ ಬರುತ್ತೆ. ಅಡಿಗೆ, ಮೆಡಿಕಲ್ಲು, ಹಾಸ್ಪಿಟಲು ಇವೆಲ್ಲ ಸರ್ವಿಸ್ ಓರಿಯೆಂಟೆಡ್ ಬರುತ್ತೆ. ಇನ್ನು ಟ್ರೇಡರ್ಸಲ್ಲಿ ಬಂದುಬಿಟ್ರೆ ನೀವು ಏನೇ ವ್ಯಾಪಾರ ಮಾಡ್ತಾಯಿದ್ರು ಅದು ಟ್ರೇಡರ್ಸಲ್ಲಿ ಬರುತ್ತೆ. ಆಲ್ಮೋಸ್ಟ್ ಚನ್ನಗಿರಿ, ದಾವಣಗೆರೆ, ಚಿತ್ರದುರ್ಗ ಅಥವಾ ಶಿವಮೊಗ್ಗ ಈ ಸೈಡಲ್ಲೆಲ್ಲ ಬಂದರೆ ಅಡಿಕೆ ಟ್ರೇಡರ್ಸ್ಗಳು ಜಾಸ್ತಿ ಇದೆ. ಆಮೇಲೆ ಈ ಕಡೆ ತುಮಕೂರು ಈ ಕಡೆ ಎಲ್ಲ ಹೋಗ್ಬಿಟ್ರೆ ನಿಮಗೆ ತೆಂಗಿನಕಾಯಿ ಟ್ರೇಡರ್ಸ್ಗಳೆಲ್ಲ ಸಿಗ್ತಾರೆ. ಟ್ರೇಡರ್ಸಲ್ಲಿ ತುಂಬ ವಿಧಾನಗಳಿದ್ದಾವೆ. ಒಂದು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿದ್ದೀನಿ ಅಂದರೂ ಕೂಡ ಅದು ಶಾಪ್ನ ಟ್ರೇಡರ್ಸ್ ಹಂಗೆ ಕನ್ವರ್ಟ್ ಮಾಡ್ಕೊಂಡು ಅದಕ್ಕೊಂದು ಉದ್ಯಮ ಮಾಡ್ಕೊಂಡು ನಾವು ಸೆಮಿ ಸ್ಕೀಮಲ್ಲಿ ಲೋನ್ ಕೊಡ್ತೀವಿ. ನಮ್ಮಲ್ಲಿ ಲೋನ್ ಕೊಡೋದೇ 1 ಲಕ್ಷದಿಂದ 5 ಕೋಟಿವರೆಗೂ ಲೋನ್ ಕೊಡ್ತೀವಿ, ಪ್ರಾಪರ್ಟಿ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ. ಆಮೇಲೆ ಸೋಲಾರ್, ರೂಫ್ ಟಾಪ್ ಸೋಲಾರ್ ಅಂತೇಳಿ, ಈ ರೂಫ್ ಟಾಪ್ ಸೋಲಾರಿಗೆ ನಮ್ಮಲ್ಲಿ 3 ಕೋಟಿವರೆಗೂ ಲೋನ್ ಕೊಡ್ತೀವಿ. ಇನ್ ಕೇಸ್ ಈ ರೂಫ್ ಟಾಪ್ ಸೋಲಾರ್ ಯಾವ ಥರ ಅಂತಂದರೆ, ನೀವು ಮನೆಗಾಗಿರ್ಬೋದು ಅಥವಾ ನಿಮ್ಮ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಅಥವಾ ನೀವು ಒಂದು ಸ್ಕೀಮಲ್ಲಿ ಸರ್ಕಾರದ ಮಾನ್ಯತೆ ಪಡೆದಂಥ ಸ್ಕೀಮ್ ತೊಗೊಂಡು ಸೋಲಾರ್ ಪವರ್ನ ಮಾರಾಟ ಕೂಡ ಮಾಡ್ಬೋದು. ಅದನ್ನು KB ಅವರು ಕೊಡ್ಬೋದು, ಬೆಸ್ಕಾಮು, ಮೆಸ್ಕಾಮು, ಎಸ್ಕಾಮು ಈ ಸಂಸ್ಥೆಗಳಿಗೆ ನಾನು ಸೋಲಾರ್ ಯೂನಿಟ್ ಮಾಡಿಕೊಂಡು ಅದರಿಂದ ಬಂದಂಥ ಕರೆಂಟನ್ನು ನಾನು ವಿದ್ಯುತ್ ಶಕ್ತಿಯನ್ನು ಸ್ವಂತವಾಗಿ ಮಾರ್ಬೋದು ಕೂಡ. ಇದು ಕೂಡ ಒಂದು ಟ್ರೇಡಿಂಗ್ ಅಥವಾ ಸರ್ವಿಸು ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲೇ ಬರುತ್ತೆ, ಈ ಸೆಗ್ಮೆಂಟಲ್ಲೇ ಬರುತ್ತೆ. ಸೊ ಇದಕ್ಕೂ ಕೂಡ ನಾವು ಲೋನ್ ಕೊಡ್ತೀವಿ. ಆಮೇಲೆ ಯಂತ್ರೋಪಕರಣಗಳ ಲೋನು, ಮಷಿನರಿ ಲೋನ್ ಅಂತ ಹೇಳ್ತಾರೆ. ಸೊ ಈ ಮಷಿನರಿ ಲೋನಲ್ಲಿ ಏನಪ್ಪ ಅಂತಂದರೆ, ನೀವು ಯೂಸ್ಡ್ ಮಷಿನರಿ ಆಗಿರ್ಬೋದು ಅಥವಾ ಹೊಸ ನ್ಯೂ ಮಷಿನರಿ ಆಗಿರ್ಬೋದು, ಮಷಿನರಿ ಇಕ್ವಿಪ್ಮೆಂಟ್ಸ್ ಲೋನ್ ಕೂಡ ಇದರಲ್ಲಿ ಸಿಗುವಂಥದ್ದು. ಏನಪ್ಪ ಅಂತಂದರೆ OMG ಚೆಕ್ ಆಗುತ್ತೆ, ಒರಿಜಿನಲ್ ಇಂಜಿನಿಯರಿಂಗ್ ಅಂಥೇಳಿ ಚೆಕ್ ಆಗುತ್ತೆ. ಅದೇನಪ್ಪ ಅಂತಂದರೆ ನಿಮ್ಮ ಮಷಿನ್ ಯಾವ ಸೆಗ್ಮೆಂಟಲ್ಲಿ ಬರುತ್ತೆ. ಕೆಲವು ಫೈನಾನ್ಸ್ಗಳಲ್ಲಿ ಒಂದೊಂದು ಸೆಗ್ಮೆಂಟ್ ಇರುತ್ತೆ, OMG ಅಂತ ಹೇಳಿರುತ್ತೆ, ಕೆಲವು ECG ಅಂತ ಇರುತ್ತೆ, CG ಅಂತ ಇರುತ್ತೆ. ಇನ್ನೂ ಹಲವಾರು ಸೆಗ್ಮೆಂಟಲ್ಲಿ ಕೊಡುವಂಥ ಫೈನಾನ್ಸ್ಗಳು ಇದ್ದಾವೆ. ನಮ್ಮ ಫೈನಾನ್ಸ್ ಬಂದ್ಬಿಟ್ಟು ಈಗ್ರೋ ಕ್ಯಾಪಿಟಲ್ ಕೊಡ್ತಾ ಇರೋದು OMG ಚೆಕ್ ಆಗಲೇಬೇಕು. ಸೊ ಹೀಗಾಗಿ ಯಾವುದೇ ಒಂದು ಯೂನಿಟ್ಟು ಆ ಯೂನಿಟ್ ಕೋಡು ಅಥವಾ ಪ್ರೊಸೆಸ್ಸಿಗೆ ಸಂಬಂಧಪಟ್ಟಂಥ ಅಥವಾ ಸ್ಕೀಮಿಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಲೋನ್ ಕೂಡ ಮಾಡ್ಕೋಬೋದು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಲ್ಲಿ ತುಂಬ ಹೆಲ್ಪ್ಫುಲ್ಲಾಗಿರೋಂಥ ಒಂದು ಲೋನ್ ಸೆಗ್ಮೆಂಟ್ ಅಂದರೆ ನಮ್ಮದು ಮಷಿನರಿ ಲೋನ್ಸ್ ಅಂತೇಳಿ. ನೀವು ಏನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಷ್ಟೇ ಬಜೆಟಲ್ಲಿ 3 ಕೋಟಿವರೆಗೂ ಬಜೆಟ್ವರೆಗೂ ಇರುವಂಥ ಮಷಿನರ್ಸ್ ನೀವು ಅಳವಡಿಕೆ ಮಾಡ್ಕೋತೀನಿ ಅಂದರೂ ಕೂಡ ಸಿಂಪಲ್ ಹೈಪೋಥಿಕೇಷನ್ ಮೇಲೆ ನಾವು ಲೋನ್ನ ಪ್ರೊವೈಡ್ ಮಾಡ್ತೀವಿ. ಇನ್ನು ಸೋಲಾರು ಕೂಡ ಹೈಪೋಥಿಕೇಷನ್ ಆಗುತ್ತೆ. ಇದಕ್ಕೆ ಯಾವುದೇ ಕೊಲೆಟ್ರಲ್ ಪ್ರೂಫ್ಸ್ನ ಕೊಡುವಂಥ ಅವಶ್ಯಕತೆ ನಿಮ್ಮದಿಲ್ಲ. ನಮ್ಮದು ಏನಪ್ಪ ಅಂದರೆ MSME ಇರಬೇಕು. ನಿಮ್ಮದು ಯಾವುದಾದ್ರೂ ಒಂದು ಟ್ರೇಡಿಂಗು, ಸರ್ವಿಸು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರಬೇಕು. ಆ ಯೂನಿಟಲ್ಲಿ ಉದ್ಯಮಾಧಾರಣ ಮಾಡಿಕೊಂಡು ನಿಮ್ಮದು ಟರ್ನ್ ಓವರ್, ಇನ್ಕಮ್ ವೆರಿಫಿಕೇಷನ್, GST ಆಗಿರ್ಬೋದು ಅಥವಾ ITR ಆಗಿರ್ಬೋದು ಅಥವಾ ನಿಮ್ಮ ಬ್ಯಾಂಕಿಂಗ್ ಆಗಿರ್ಬೋದು, ಈ 3 ಸೆಕ್ಟರಲ್ಲಿ ಏನು ನಿಮಗೆ ಎಷ್ಟು ತುಂಬಕ್ಕಾಗುತ್ತೋ ಅದ್ರ ಮೇಲೆ ನಾವು 70 ಅಥವಾ 75 ಅಥವಾ 85ವರೆಗೂ ನಾವು ಪರ್ಸೆಂಟೇಜ್ವರೆಗೂ ನಿಮಗೆ ಲೋನ್ನ ಮಷಿನರಿ ಖರೀದಿಗೋಸ್ಕರ ನಾವು ಮಾಡಿಕೊಡ್ತೀವಿ. ಆಮೇಲೆ ಯಾವ್ಯಾವ ಸೆಗ್ಮೆಂಟಿಗೆ ನಾವು ಲೋನ್ ಕೊಡ್ತೀವಿ ಅಂದರೆ ಸ್ಕೂಲು, ಕಾಲೇಜ್ಗಳಿಗೆ ಕೊಡ್ತೀವಿ, ನರ್ಸರಿ, ಬೇಬಿ ಸಿಟ್ಟಿಂಗ್ ಸ್ಕೂಲ್ಗಳಿಗೆ ಕೊಡ್ತೀವಿ, ಹೋಟೆಲ್ಸ್ಗಳಿಗೆ ಕೊಡ್ತೀವಿ, ಟ್ರೇಡರ್ಸ್ಗಳಂದ್ರೆ ಅಂಗಡಿ, ಕಿರಾಣಿ ಶಾಪ್ಗಳು, ಹಾಸ್ಪಿಟಲ್ಸು, ಮೆಡಿಕಲ್ ಶಾಪ್ಸು, ಆಮೇಲೆ ಕಂಪ್ಯೂಟರ್ ಸೆಂಟರ್ಸು, ಕಟಿಂಗ್ಸ್ ಅಂಗಡಿಗಳು, ಲೇತ್ ಮಷಿನ್ಸು,
ವುಡ್ ವರ್ಕುಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಿಗೂ ಕೊಡ್ತೀವಿ. ಹೋಟೆಲಿಗೆ ಅಥವಾ ಸರ್ವಿಸ್ಸಿಗೆ ಸಂಬಂಧಪಟ್ಟಂಥ ಹಾಸ್ಪಿಟ್ಲ್ ಆಗಲಿ, ಹೋಟೆಲ್ ಆಗಲಿ, ಅಥವಾ ಈಗ ಕೆಲವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಆಮೇಲೆ ಫ್ಯೂಲ್ ಸ್ಟೇಷನ್ಸ್ಗಳಿಗೆ, ಇವಕ್ಕೆಲ್ಲಕ್ಕೂ ಕೂಡ ನಾವು ಲೋನ್ನ ಪ್ರೊವೈಡ್ ಮಾಡ್ತೀವಿ. ಗ್ಯಾಸ್ ಫ್ಯೂಲ್ ಸ್ಟೇಷನ್ಸ್ ಆಗಿರ್ಬೋದು ಅಥವಾ ಆಯಿಲ್ ಫಿಲ್ ಸ್ಟೇಷನ್ಸ್ಗಳಾಗಿರ್ಬೋದು, ಈ ಸೆಗ್ಮೆಂಟಲ್ಲಿ ಬರುವಂಥ ಎಲ್ಲ ಪೆಟ್ರೋಲ್ ಬಂಕ್ಗಳಾಗಿರ್ಬೋದು ಅಥವಾ ಗ್ಯಾಸ್ ಬಂಕ್ಗಳಾಗಿರ್ಬೋದು, ಇವಕ್ಕೂ ಕೂಡ ನಾವು ಲೋನ್ನ ಪ್ರೊವೈಡ್ ಮಾಡ್ತೀವಿ. ನಮಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಸ್ಕೂಲ್ ಪ್ರೊಫೈಲ್ಗಳಲ್ಲೂ ಆಲ್ಮೋಸ್ಟು ಅವ್ರದ್ದು ಏನೇ ಆಗಿರಬೇಕು, ಅವ್ರೇನು ಸ್ಕೂಲ್ ನಡೆಸ್ತಾ ಇದ್ದಾರಲ್ಲ ಆ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಅವ್ರ ಸ್ವಂತ ಉಪಯೋಗಿಸುವಂಥ ಪ್ರಾಪರ್ಟಿಗಳಾಗಿರ್ಬೋದು, ಸ್ಕೂಲ್ ಸ್ಟ್ರೆಂತ್ ಮೇಲೆ ಲೋನ್ ಅಮೌಂಟು ಅಥವಾ ಸ್ಕೂಲು ಇನ್ಕಮ್ ಮೇಲೆ ನಾವು ಆ ಒಂದು ಪ್ರೊಫೈಲ್ನ ಕನ್ಸಿಡರ್ ಮಾಡ್ಕೊಂಡು ಎಜುಕೇಷನಲ್ ಲೋನ್ ಅಂತೇಳಿ ನಾವು ಪ್ರೊವೈಡ್ ಮಾಡ್ತೀವಿ. ಟ್ರಸ್ಟ್ ಇರುತ್ತೆ, ಟ್ರಸ್ಟ್ಗಳನ್ನು ಅಂದರೆ ಎಜುಕೇಷನ್ ಆ್ಯಕ್ಚುಲಿ ಟ್ರಸ್ಟಲ್ಲೇ ಬರುತ್ತದು. ಹೀಗಾಗಿ ಆ ಟ್ರಸ್ಟನ್ನು ಕೆಲವು ಬೇಕಾದಂಥ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲವನ್ನು ತೆಗೆದುಕೊಂಡು ನಾವು ಆ ಪ್ರಾಪರ್ಟಿ, ಸ್ಕೂಲ್ ಪ್ರಾಪರ್ಟಿ ಕೂಡ ಮಾಡ್ತೀವಿ ಅಥವಾ ಪರ್ಸ್ನಲ್ ಪ್ರಾಪರ್ಟಿಗಳು ಏನಾದ್ರು ಇದ್ದಾವೆ ಅಂತಂದರೆ ಅವು ಕೂಡ ಮಾಡ್ತೀವಿ. ಸೊ ಎಲ್ಲ ಸೆಗ್ಮೆಂಟ್ಗಳಲ್ಲಿ ನಾವು ಲೋನ್ ಮಾಡೋದ್ರಿಂದ ಈ MSME ಸರ್ಟಿಫಿಕೇಟ್ ಇರೋದ್ರಿಂದ ನಾವು ಎಲ್ಲ ಥರ ಸೆಗ್ಮೆಂಟು, ಎಲ್ಲ ಥರ ಪ್ರಾಪರ್ಟೀಸು, ಎಲ್ಲ ಥರದ ವೆಕೆಂಟ್ ಲ್ಯಾಂಡ್ಸ್ಗಳು ಕೂಡ ನಾವು ಲೋನ್ನ ಪ್ರೊವೈಡ್ ಮಾಡ್ತೀವಿ. ಇನ್ನೊಂದು ಹೇಳ್ಬೇಕಂತಂದರೆ, ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಏನಿದ್ದಾವೆ, ಎನ್ ಎ ಫ್ಲ್ಯಾಟ್ಗಳು, ಏಕನಿವೇಶನ ಫ್ಲ್ಯಾಟ್ಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಅಥವಾ ಕಮರ್ಷಿಯಲ್ ಗೋಡನ್ಗಳಾಗಿರ್ಬೋದು, ಕಾಂಪ್ಲೆಕ್ಸ್ಗಳಾಗಿರ್ಬೋದು, ಆಮೇಲೆ ಕಮರ್ಷಿಯಲ್ ಪ್ಲಾಟ್ಗಳಾಗಿರ್ಬೋದು, ಅಥವಾ ಈಗ ನೆಕ್ಸ್ಟ್ ಅವನು ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಪ್ಲಾಟ್ ಮಾಡ್ಕೊಂಡಿರ್ತಾನೆ, ಏನೋ ಒಂದು ಯೂನಿಟ್ ಮಾಡೋದಕ್ಕಾದ್ರೆ ಪ್ಲಾಟ್ ಮಾಡ್ಕೊಂಡಿರ್ತಾರೆ, ಫ್ಲ್ಯಾಟ್ಗಳನ್ನು ಖರೀದಿ ಮಾಡಿರ್ತಾರೆ. ಸೊ ಲೇಔಟ್ ಫ್ಲ್ಯಾಟ್ಗಳಾಗಿರ್ಬೋದು, ಕಮರ್ಷಿಯಲ್ ಫ್ಲ್ಯಾಟ್ಗಳಾಗಿರ್ಬೋದು, ಮಿಕ್ಸ್ಡ್ ಯೂಸ್ಡ್ ಪ್ರಾಪರ್ಟಿಗಳಂತಂದರೆ ಒಂದು ಕೆಳಗಡೆ ಕಮರ್ಷಿಯಲ್ ಯೂಸ್ ಮಾಡ್ತಿರ್ತಾರೆ, ಮೇಲ್ಗಡೆ ರೆಸಿಡೆನ್ಷಿಯಲ್ ಯೂಸ್ ಮಾಡ್ತಾ ಇರ್ತಾರೆ, ಅಂಥವು ಕೂಡ ನಮ್ಮಲ್ಲಿ ಲೋನ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ನಮ್ಮಲ್ಲಿ ಟೋಟಲ್ ಪ್ರಾಪರ್ಟಿ, ನೀವು ಯಾವುದೇ ಸೆಗ್ಮೆಂಟಲ್ಲಿ ಪ್ರಾಪರ್ಟಿ ಇರಲಿ, ಸೆಗ್ಮೆಂಟ್ ಯಾವುದೇ ಆಗಿರಲಿ, ಲೋನ್ ಸ್ಕೀಮ್, MSME, ಟ್ರೇಡರು, ಮ್ಯಾನುಫ್ಯಾಕ್ಚರಿಂಗು, ಸರ್ವಿಸ್, ಈ 3 ಸೆಗ್ಮೆಂಟಲ್ಲಿ ನೀವು ಏನು ಕೊಲೆಟ್ರಲ್ ಕೊಟ್ಟರು ಕೂಡ ಅದರ ಮೇಲೆ ನಾವು ಲೋನ್ನ ಪ್ರೊವೈಡ್ ಮಾಡ್ತೀವಿ. 1 ಲಕ್ಷದಿಂದ 5 ಕೋಟಿವರೆಗೂ ಪ್ರಾಪರ್ಟಿ ಲೋನ್ನ ಪ್ರೊವೈಡ್ ಮಾಡ್ತೀವಿ. ಇದುವರೆಗೂ ಆಲ್ಮೋಸ್ಟು ಕ್ರೋಸ್ ಟುಗೆದರ್ ನಮ್ಮಲ್ಲಿ ಲೋನ್ಗಳನ್ನು ಮಾಡಿದ್ದೀವಿ. ಸೊ ಹೀಗಾಗಿ ಈ ವಿಚಾರನ ನಿಮ್ಮ ಮುಂದೆ ಯಾಕೆ ಹಚ್ಕೋತಾ ಇದ್ದೀನಿ ಅಂತಂದರೆ, ನಮ್ಮ ಈ ಯುಗ್ರೋ ಕ್ಯಾಪಿಟಲ್ ಫೈನಾನ್ಸ್ ಲಿಮಿಟೆಡ್ ಏನಿದೆಯಲ್ಲ, ಇದು ಈ ಒಂದು ಕಂಪ್ನಿಯಲ್ಲಿ ಈ ಸೆಗ್ಮೆಂಟಿಗೆ ಲೋನ್ ಕೊಡಲ್ಲ ಅನ್ನಲ್ಲ, ಎಲ್ಲ ಸೆಗ್ಮೆಂಟ್ಗಳಲ್ಲೂ ಈ ಲೋನ್ನ ಪ್ರೊವೈಡ್ ಮಾಡ್ತಾರೆ. ನೀವು MSME ಸ್ಕೀಮಲ್ಲಿ ಯಾವ್ದಾರ ಒಂದು ಲೋನ್ ತೊಗೊಳ್ತೀನಿ ಅಂತಂದರೆ, ನೀವು ಯಾವ ಪ್ರಾಪರ್ಟಿ ಕೊಡ್ತಾ ಇದ್ದೀರಾ ಅನ್ನೋದನ್ನು ಪರಿಗಣಿಸಿ ಆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಏನು ಬರುತ್ತೋ ಆ ವ್ಯಾಲ್ಯೂಯೇಷನ್ ಮೇಲೆ ನಿಮಗೆ ಲೋನ್ನ ಫಂಡ್ ಮಾಡ್ತೀವಿ. ಇದರಲ್ಲಿ ಕೆಲವು ಚೆಕಿಂಗ್ ಇರ್ತವೆ. ಫಸ್ಟು ಎಕ್ಸಿಕ್ಯೂಟಿವ್ ಅಥವಾ BDA ಬಂದು ನಿಮ್ಮ ಹತ್ರ ಎಲ್ಲ ಥರದ ವಿಚಾರಗಳನ್ನು ಮಾಡಿ ಅಥವಾ ಕಂಪ್ನಿಯ ರೂಲ್ಸು, ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟು ನಿಮಗೆ ಕೊನೆಯದಾಗಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟು ನಿಮ್ಮ ಫರ್ದರ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿ ಬ್ರಾಂಚ್ ಮೇಯರ್ ಲೆವೆಲು, ಆಮೇಲೆ ನಮ್ಮ ಕ್ರೆಡಿಟ್ ಮ್ಯಾನೇಜರ್ ಲೆವೆಲು, ಈ ಎಲ್ಲ ಈ 3 ಲೆವೆಲಲ್ಲಿ ನಿಮ್ಮದು ಏನಾದರೂ ಲೋನ್ ಪಾಸ್ ಆಯಿತು ಅಂತಂದರೆ 100% ನಿಮಗೆ ಏನು ಅವಶ್ಯಕತೆ ಅಥವಾ ನೀಡ್ಸ್ ಏನಿದೆಯಾ ಆ ಲೋನ್ ಅಮೌಂಟ್ನ ನಿಮಗೆ ನಮ್ಮ ಕಂಪ್ನಿಯಿಂದ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟು ಫೈನಾನ್ಸಸ್. ಈ ಸುಮಾರು ಫೈನಾನ್ಸ್ಗಳೆಲ್ಲ ಬಂದುಬಿಟ್ಟಿದ್ದಾವೆ ನಮ್ಮ ಇದರಲ್ಲಿ, ನಮ್ಮ ಈ ಕರ್ನಾಟಕದ ಆಲ್ಮೋಸ್ಟು ಸಾವಿರಾರು ಫೈನಾನ್ಸ್ಗಳಿದ್ದಾವೆ. ಸೊ ಕೆಲವು ಫೈನಾನ್ಸ್ಗಳಲ್ಲಿ ನಾವು ಲೆಕ್ಕ ಹಾಕಿದರೆ ತುಂಬ ರಿಸ್ಟ್ರಿಕ್ಷನ್ಸು, ತುಂಬ ಡಾಕ್ಯುಮೆಂಟ್ಸು, ತುಂಬ ಇದನ್ನಿದೆ, ಜವಾಬ್ದಾರಿಗಳು ಭಾಳ ಇದೆ ಲೋನ್ ತೊಗೋಬೇಕು ಅಂತಂದರೆ. ನಮ್ಮಲ್ಲಿ ಏನಿದ್ರೆ ಸಿಂಪಲ್ ಥಿಂಗ್ಸ್ ಮೇಲೆ ನೀವು ಲೋನ್ಗಳನ್ನ ತೊಗೋಬೋದು. ನಾವು ಕೇಳೋದೇನಪ್ಪ ಅಂತಂದರೆ 15 ಇಯರ್ಸ್ ಫ್ಲೋ ತೊಗೋತೀವಿ ಅಷ್ಟೇ. ಒಂದು EC ಅಥವಾ DC ಗ್ರೇಸ್ಟು, ಆಮೇಲೆ ನಿಮ್ಮ ಖಾತಾ ಇದ್ದರೆ ಕೆಲವು ಆಲ್ಮೋಸ್ಟು ಕೆಲವು ನಮ್ಮ ಸೆಗ್ಮೆಂಟ್ಗಳಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಸೆಗ್ಮೆಂಟಲ್ಲಿ ನೀವು ಲೋನ್ ತೊಗೋತೀನಿ ಅಂದರೆ ಅದಕ್ಕೆ ಕೆಲವು ಡಾಕ್ಯುಮೆಂಟ್ಸ್ ಇರ್ತವೆ. ಆ ಡಾಕ್ಯುಮೆಂಟ್ಸ್ ನೀವು ಜಸ್ಟ್ ಪ್ರೊವೈಡ್ ಮಾಡಿದ್ರೆ ಸಾಕು, ನಿಮಗೆ ಲೋನ್ನ ನಾವು ಈಸಿಯಾಗಿ
1 ವೀಕಲ್ಲಿ ನಿಮಗೆ ಡಿಸ್ಬರ್ಸ್ಮೆಂಟ್ ಮಾಡೋ ಅಂಥ ವ್ಯವಸ್ಥೆನ ಮಾಡಿಕೊಡ್ತೀವಿ. ನಿಮ್ಮ ಒಂದು ಅನುಕೂಲಕ್ಕೆ ಲೋನ್ ಸಿಗೋ ಥರ ನಾವು ಮಾಡಿಕೊಡ್ತೀವಿ. ಅತಿ ಕಡಿಮೆ ಡೇಸಲ್ಲಿ ನಿಮಗೆ ಲೋನ್ಗಳನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸೊ ನೀವು ಯಾರಾದರೂ ನಿಮ್ಮ ನಿಯರ್ ಬೈ ಈಗ್ರೋ ಕ್ಯಾಪಿಟಲ್ ಬ್ರಾಂಚ್ಗಳಲ್ಲಿ ಎಲ್ಲೇ ಇದ್ದರೂ ಕೂಡ ಬಂದು ಭೇಟಿ ಮಾಡಿ. ನಮ್ಮ ಈಗ್ರೋ ಕ್ಯಾಪಿಟಲ್ ಲಿಮಿಟೆಡ್ ಕಂಪ್ನಿ ಮೂಲಕ ನಿಮಗೆ ಏನೇ ಫೈನಾನ್ಷಿಯಲ್ ಹೆಲ್ಪ್ ಬೇಕು ಅಂದರೂ ಕೂಡ ನಮ್ಮ ಎಕ್ಸಿಕ್ಯೂಟಿವ್ಸ್ಗಳಾಗಲಿ, ನಮ್ಮ ಮ್ಯಾನೇಜರ್ಸ್ ಆಗಲಿ, ಅಥವಾ ನಮ್ಮ ಸೀನಿಯರ್ ಸರ್ಸ್ಗಳಾಗಲಿ, ಅಥವಾ ನಮ್ಮ ಕ್ರೆಡಿಟ್ ಮ್ಯಾನೇಜರ್ಸ್ಗಳಾಗಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ನೀವು ವಾಕೇಬಲ್ ಕಸ್ಟಮರ್ ಆಗಿರ್ಬೋದು, ಅಥವಾ DSC ಕಸ್ಟಮರ್, ಕನೆಕ್ಟೆಡ್ ಕಸ್ಟಮರ್ ಆಗಿರ್ಬೋದು, ಯಾರೇ ಕಸ್ಟಮರ್ ಆಗಿದ್ದರೂ ಕೂಡ ನೀವು ಯಾರ ಕಡೆಯಿಂದ ರೆಫರೆನ್ಸಿಗೆ ಬಂದರೂ ಕೂಡ ನಮ್ಮಲ್ಲಿ ಟ್ರೀಟ್ ಮಾಡೋವಂಥ ವಿಧಾನವೇ ಬೇರೆ ಇದೆ. ಸೊ ಹೀಗಾಗಿ ದಯವಿಟ್ಟು ಹೇಳ್ತೀನಿ, ಯಾರಾದರೂ ಫೈನಾನ್ಷಿಯಲಿ ನಿಮಗೆ ಅವಶ್ಯಕತೆ ಇದೆ ಅಂತಂದರೆ ಸೊ ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಇದರಲ್ಲಿ ನಂಬರ್ ಕೂಡ ಹಾಕಿರ್ತೀವಿ. ಆ ನಂಬರ್ ಮೂಲಕ ನಿಮ್ಮ ನಿಯರ್ ಆಗಿರೋದು ಯಾವುದೇ ಜಿಲ್ಲೆಯಲ್ಲಿರ್ಬೋದು, ನೀವು ಈ ವಿಡಿಯೋ ನೋಡಿದಂಥವ್ರು ಎಲ್ಲರೂ ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಯಾವ ಸೆಗ್ಮೆಂಟಲ್ಲಿ ಲೋನ್ ಬೇಕು, ಎಷ್ಟು ಲೋನ್ ಬೇಕು, ನಿಮ್ಮ ಫೈನಾನ್ಷಿಯಲಿ ಕೆಪಾಸಿಟಿ ಏನಿದೆ ಅಂಬೋದನ್ನು ನಾವು ತಿಳಿಸ್ಕೊಟ್ರೆ ನೀವು ಎಲ್ಲಿವರೆಗೂ ರೀಚ್ ಆಗ್ಬೋದು ಅನ್ನೋದನ್ನು ನಾವು ಡೆಸ್ಟಿನೇಷನ್ನ ಹಾಕಿಕೊಡ್ತೀವಿ ನಿಮಗೆ. ಅದೇ ರೀತಿ ಕೆಲವು ಫೈನಾನ್ಸ್ಗಳು ಇದ್ದಾವೆ, ನಿಮ್ಗೆ ಹೇಳಿಬಿಟ್ಟು ಕಟ್ಸ್ಕೊಂಡ್ಬಿಡ್ತಾರೆ. ಸರ್ ಲಾಗಿನ್ ಮಾಡಬೇಕು ಅಂತೇಳಿ ಬಂದು ಲಾಗಿನ್ ಮಾಡಿಸ್ಕೊಂಡು ಆಮೇಲೆ ನಿಮ್ಮ ಲೋನ್ ಆಗಿಲ್ಲ ಸರ್, ನಮ್ಮಲ್ಲಿ ಆಗಲ್ಲ ನಿಮ್ಮದು. ಆಮೇಲೆ ಕೆಲವು ಸಲ ಫೋನು ರೆಸ್ಪಾನ್ಸೇ ಮಾಡಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗ್ಬಿಡ್ತಾರೆ. ಕೆಲವರು ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಬಿಡ್ತಾರೆ ಸ್ಟಾರ್ಟಿಂಗ್. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಒಂದು ಫೈನಾನ್ಸ್ ಅಂತ ಬಂದರೆ ಫಸ್ಟು ಅವನ ಬಗ್ಗೆ ಇಂಟ್ರೊಡಕ್ಷನ್ ಕೇಳಿ, ಅದಾದಮೇಲೆ ಫೈನಾನ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೇಳಿ, ಫೈನಾನ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳಿ, ನಿಮ್ಮ ಸರ್ಸ್ ಬಗ್ಗೆ ಡೀಟೇಲ್ಸ್ ಕೇಳಿ ಅಂತ ಹೇಳಿದಾಗ ಅವರೆಲ್ಲಕ್ಕೂ ಉತ್ತರ ಕೊಟ್ಟು ನಿಮಗೆ ಸಮಾಧಾನವಾಗಿ ತಿಳಿಸಿ ಹೇಳಿ ಬರೋ ಅಂಥ ಯಾರೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಫೈನಾನ್ಸ್ ಆಗಿರ್ಬೋದು, ಒಂದು ಟ್ರಸ್ಟ್ ಮಾಡಿ. ಸುಮ್ಮನೆ ಇಲ್ಲ ಸರ್ ನೋಡ್ಕೋತೀನಿ ನಾನು, ನನ್ನ ಕೈಯಾಗ ಕೊಡಿ, ನಾನೆಲ್ಲ ಮಾಡಿಕೊಡ್ತೀನಿ, ಎಷ್ಟು ದುಡ್ಡು ಕೊಡಿ ಅಂತ ಏನಾದರೂ ಇದ್ದರೆ ಸೊ ದಯವಿಟ್ಟು ಗ್ರಾಹಕರೇ ಈ ಮೂಲಕ ನಿಮಗೆ ಕಸ್ಟಮರ್ ಆಗಿರ್ಬೋದು, ಗ್ರಾಹಕರಾಗಿರ್ಬೋದು, ಅಥವಾ ಕ್ಲೈಂಟ್ಸ್ ಆಗಿರ್ಬೋದು, ನಿಮಗೆ ಈ ಮೂಲಕ ಏನು ಹೇಳೋದು ಅಂತಂದರೆ ಮುಖದ ಮೇಲೆ ಪರದೆ ಹಾಕೊಂಡು ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಇವತ್ತಿನ ದಿನ ಚೆನ್ನಾಗಿಲ್ಲ, ದಿವಸನೂ ಚೆನ್ನಾಗಿಲ್ಲ. ಸೊ ಹಾಗಾಗಿ ಈ ದಿನದಲ್ಲೇ ನಾವು ಯಾವ ಥರ ಫಾಸ್ಟಾಗಿರಬೇಕು, ಮುಂದಿನ 2025 ನಂತರ ಇನ್ನೂ ಹೇಗಿರುತ್ತೆ ಜಗತ್ತು ಅಂದರೆ ತುಂಬ ಡಿಜಿಟಲ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಏನೇ ಮಾಡಿದರೂ ಕೂಡ OTP ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನೀವೇನೋ ಒಂದು ಮುಂದುವರಿತಾ ಇದ್ದೀರಿ ಅಂತಂದರೆ ಅದಕ್ಕೆ ತುಂಬ ಯೋಚನೆ ಮಾಡಿ ಹೆಜ್ಜೆ ಸುಮ್ಮನೆ ನಂದು ಒಂದು ಫೈನಾನ್ಸ್ ಇದೆ ಅಥವಾ ನಾವು ಫೈನಾನ್ಸ್ ಎಕ್ಸಿಕ್ಯೂಟಿವ್ ಹಾಗೆ ಹೀಗೆ ಹೇಳ್ಕೊಂಡು ಬಂದರೆ ಫಸ್ಟು ID ಕಾರ್ಡ್ ಚೆಕ್ ಮಾಡ್ಕೊಳ್ಳಿ, ಇಂಟ್ರೊಡಕ್ಷನ್ ಕೊಡ್ತಾನೆ ಕೇಳ್ಕೊಳ್ರಿ, ಯಾವ ಕಂಪ್ನಿ ಕೇಳ್ಕೊಳ್ರಿ, ಎಷ್ಟು ಸ್ಟ್ರೆಂತ್ ಇದೆ, ಕಂಪ್ನಿ ಬಗ್ಗೆ ಏನು ಇಂಟ್ರೊಡಕ್ಷನ್ ಕೊಡ್ತಾನೆ, ಇದನ್ನೆಲ್ಲವೂ ನೀವು ಕೇಳಬೇಕಾದಂಥ ಹಕ್ಕುಗಳು. ನಾವು ನಿಮಗೆ ಲೋನ್ ಕೊಡ್ತಾ ಇದ್ದೀವಿ ಅಂದ ತಕ್ಷಣ ನಾನು ಬಂದೆ ನೀನು ಕೊಟ್ಟು ನಾನು ಹೇಳ್ದಂಗೆ ಮಾಡು ಅಂತ ಅನ್ನೋದಲ್ಲ. ಸೊ ನೀವು ಕೂಡ ಆ ಕಂಪ್ನಿ ಬಗ್ಗೆ, ಅಲ್ಲಿರೋರ ಬಗ್ಗೆ ಎನ್ಕ್ವೈರಿ ಮಾಡ್ಕೋಬೇಕು. ಕಾಂಟ್ಯಾಕ್ಟ್ ಮಾಡಬೇಕು. ಎನ್ಕ್ವೈರಿ ಮಾಡೋದ್ರ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಕೂಡ ಇಡಬೇಕಾಗುತ್ತೆ. ಸೊ ಯಾವುದೇ ಫೈನಾನ್ಸ್ ಆಗಿರಲಿ ಅಥವಾ ಯಾವುದೇ ಬ್ಯಾಂಕಲ್ಲಿ ಆಗಿರಲಿ ಕೂಡ ನಿಮ್ಮ ಡಾಕ್ಯುಮೆಂಟ್ನ ಸೇಫಾಗಿ ನಿಮಗೆ ಪರಿಚಯ ಇರೋರಾಗಿರ್ಬೋದು, ಅವತ್ತೇ ಪರಿಚಯ ಆಗಿರ್ಬೋದು, ಯಾವುದೇ ಕೂಡ ನಿಮ್ಮ ಕಂಪ್ನಿಗೆ ಯಾವ ಕಂಪ್ನಿ ಏನು, ಮತ್ತು ಇಂಟ್ರೊಡಕ್ಷನ್ ಏನು, ಅದೇ ಸರ್ಸ್ಗಳು ಯಾರು, ನಿಮ್ಮ ಸೀನಿಯರ್ಸ್ ಯಾರು ಅಂತ ಎಲ್ಲ ಕೇಳಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಡಿ. ಸುಮ್ಮನೆ ಇವತ್ತು ನನಗೆ ಲೋನ್ ಸಿಗಲಿಲ್ಲ ಅಂಥೇಳಿ ಎಲ್ಲ ಕಡೆಯೂ ಲಾಗಿನ್ ಮಾಡಿಸ್ಕೊಂಡು ಸಿವಿಲಲ್ಲಿ ಎನ್ಕ್ವೈರಿಗಳನ್ನು ನೀವು ಮಾಡ್ಕೋಕೋಬಾರ್ದು. ನೀವು ಸಿವಿಲ್ನ ಚೆಕ್ ಮಾಡಬೇಕಾದ್ರೆ ಅಕಸ್ಮಾತ್ ನಿಮ್ಗೆ ಏನಾದರೂ ಯಾರು ತಕ್ಕೊಟ್ಟಿದ್ರು ಅಂತಂದರೆ ಒಂದು ಸಲ ಲಾಸ್ಟಿಗೆ ನೋಡಿ, ಕೊನೆಗೆ ಡೆಡ್ ಎಂಡಲ್ಲಿ ನೋಡ್ಕೊಂಡ್ಬಿಟ್ರೆ ಅದರಲ್ಲಿ ಏನಾಗಿರುತ್ತೆ ಅಂದರೆ ಸಿವಿಲಲ್ಲಿ ಎನ್ಕ್ವೈರೀಸ್ ಅಂತ ಬಂದಿರುತ್ತೆ. ಆ ಎನ್ಕ್ವೈರೀಸಲ್ಲಿ ಏನಾಗಿರುತ್ತೆ, ನೀವು ಎಲ್ಲೆಲ್ಲಿ ಸಿವಿಲ್ ಚೆಕ್ ಮಾಡಿದ್ದೀರ ಅನ್ನೋದನ್ನು ಎನ್ಕ್ವೈರಿ ಮೇಂಟೈನ್ ಮಾಡ್ತದೆ. ಸಿವಿಲ್ ಬೋರ್ಡ್ ಆಫ್ ಸಿವಿಲ್ ಸ್ಕೋರ್ನವ್ರು ಏನು ಮಾಡ್ತಾರೆ, ಎನ್ಕ್ವೈರಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಸೊ ಇವರು ಎಲ್ಲ ಫೈನಾನ್ಸ್ಗಳಲ್ಲಿ ಅಡ್ಡಾಡಿ ಬಂದಿದ್ದಾರೆ, ಎಲ್ಲಿ ಕೂಡ ಇವ್ರಿಗೆ ಲೋನ್ ಆಗಿಲ್ಲ, ನಾವು ಲೋನ್ ಕೊಟ್ಟರೆ ಸರಿಯಾಗಲ್ಲ ಅಂಥೇಳಿ ಈ ಥರ ಯೋಚನೆಗಳು ಬರ್ತವೆ. ಸೊ ನೀವು ಎಲ್ಲಾದರೂ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಕೊಟ್ಟು ಸಿವಿಲ್ ಚೆಕ್ ಮಾಡಿಸ್ತಾ ಇದ್ದೀರಿ ಅಥವಾ ಫೈನಾನ್ಸಲ್ಲಿ ಕೊಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಸುಮ್ಮನೆ ಬಂದು ಇಸ್ಕೊಂಡೋಗಿ ನಾನು ಮಾಡ್ತೀನಿ ಅಂತ ಒಂದು ನನಗೆ ಅಲ್ಲಿ ಆಗಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಿಮಗೆ ಎನ್ಕ್ವೈರಿ ಬೀಳುತ್ತೆ. ನಾಳೆ ದಿನ ಸರ್ ನೀವು ಹಿಂಗೆ ಮಾಡಿದ್ರಿ, ಸರ್ ನಾವು ಹಂಗೆ ಮಾಡಿದ್ರಿ, ಹಂಗೆ ಹೇಳಿದ್ರಿ ಅಂತ. ಸೊ
ಸುಮ್ಮನೆ ಆಫೀಸಿಗೆ ಬಂದು ಜಗಳ ಮಾಡೋದು ಎಲ್ಲ ನಾವು ಭಾಳ ನೋಡಿದ್ದೀವಿ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು, ಗ್ರಾಹಕರೇ ಅಥವಾ ಕಸ್ಟಮರ್ ಆಗಿರ್ಬೋದು, ಕ್ಲೈಂಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫೈನಾನ್ಸ್ಗಳಲ್ಲಿ ಒಂದು ಸಲ ಟ್ರಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಫಸ್ಟ್ ತಿಳ್ಕೊಂಡು ಮನೆಗೆ ಕರೆಸಿ ಅಥವಾ ಬಂದಂಥ ರೆಪ್ರೆಸೆಂಟೇಟಿವ್ ಏನಿರ್ತಾರಲ್ಲ ಅವರು ಎಲ್ಲನೂ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆವಾಗ ಅವ್ರ ID ಕಾರ್ಡನ್ನ ತೋರಿಸ್ತಾರೆ. ಸೊ ಹಾಗೆಲ್ಲ ತೋರಿಸಿದ ಮೇಲೆ ಕೆಲವು ಕಂಪ್ನಿಗಳಲ್ಲಿ ಮುಂಚಿತವಾಗಿ ಲಾಗಿನ್ ಫೀಸ್ ಇರುತ್ತೆ. ಆಮೇಲೆ ಕೆಲವು ಕಂಪ್ನಿಗಳಿಗೆ ಲಾಗಿನ್ ಆಗಿ ಶಾಂಕ್ಷನ್ ಎಲ್ಲ ಆದಮೇಲೆ ಲೋನ್ ಅಮೌಂಟಲ್ಲಿ ಆಗಲಿ ಅಥವಾ ಆಮೇಲೆ ಕಟ್ಟಿಸ್ಕೊಂಥ ವ್ಯವಸ್ಥೆ ಇರುತ್ತೆ. ಸೊ ಇವನ್ನೆಲ್ಲ ವೆರಿಫೈ ಮಾಡ್ಕೊಳ್ಳಿ. ಸರ್ ಹೆಂಗೆ ನಿಮ್ಮ ಪ್ರೋಸೆಸ್ ಹೆಂಗೆ ಅಂದ ತಕ್ಷಣ ಅವ್ರ ಪ್ರೊಸೆಸ್ ಬಗ್ಗೆ ಎಲ್ಲ ಥರದ ಗೈಡ್ಲೈನ್ಸು ಕೊಟ್ಟರು ಅಂದರೆ ಅವ್ರು ನಿಜವಾದ ಫೈನಾನ್ಸಿಯಲಿ ವರ್ಕ್ ಮಾಡ್ತಾಯಿದ್ದಾರೆ ಅಂತ ಅರ್ಥ. ಇಲ್ಲ ಅಂತಂದರೆ ಅವ್ರನ್ನ ನಂಬಕ್ಕೆ ಹೋಗ್ಬೇಡಿ. ಕೆಲವು DSC ಅಥವಾ ಕನೆಕ್ಟರ್ಗಳಿಂದ ಕೆಲವು ಲೋನ್ ಪ್ರೊಫೈಲ್ಗಳು ಬರ್ತವೆ. ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾಕಂದರೆ ಮುಂಚೆ ಯಾವುದೋ ಒಂದು ಫೈನಾನ್ಸಲ್ಲಿ ಅಥವಾ ಬ್ಯಾಂಕಲ್ಲಿ ವರ್ಕ್ ಮಾಡಿರ್ತಾರೆ. ಅಂಥವ್ರು ನಮ್ಗೊಂದು ನೀವು ಲೋನ್ ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಅವರು ಕೂಡ ರೆಪ್ರೆಸೆಂಟೇಟಿವ್ ಆಗಿ ನಿಮ್ಮ ಹತ್ರ ಬಂದಾಗ ಸೊ ಅವರು ಕೂಡ ಅವ್ರದ್ದು ಇಂಟ್ರೊಡಕ್ಷನ್ ಮಾಡಿರ್ತಾರೆ. ಒಳ್ಳೆ ಥರ ಸರ್ ಇಂತಿಂಥ DSAಗಳು ನಾವು ಈ ಥರ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಇಂಥ ಕಂಪ್ನಿಗಳಲ್ಲಿ ಲೋನ್ ನಿಮಗೆ ಸಿಗ್ಬೋದು, ನಾನು ಎನ್ಕ್ವೈರಿ ಮಾಡಿಸ್ಕೊಡ್ತೀನಿ ಅಂತಾರಲ್ಲ, ಅಂಥ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಆಮೇಲೆ DSAಗಳಲ್ಲಿ ಕೊಡಬೇಕಾದ್ರೆ ನಿಮಗೆ ಪರಿಚಯ ಇದ್ದಾರಾ ಅಥವಾ ಅವ್ರು ಯಾರಿಗಾರ ಪರಿಚಯ ಇದ್ದಾರಾ, ನಿಮಗೆ ಮುಂಚೆಯಿಂದ ಪರಿಚಯ ಇದ್ದಾರಾ, ಇವನ್ನೆಲ್ಲ ನೋಡ್ಕೊಳ್ಳಿ. ಯಾವ್ಯಾವ ಕಂಪ್ನಿಗೆ ರೆಫರ್ ಇದೆ ಸರ್ ಅಂತ ಅವ್ರ ಹತ್ರ ಎಲ್ಲ ರೆಫರ್ಸು ಇರುತ್ತೆ. ಎಲ್ಲ ಬ್ಯಾಂಕಿನ ರೆಫರ್ಸ್ ಇರ್ಬೋದು ಅಥವಾ ಫೈನಾನ್ಸ್ಗಳದ್ದಾಗಿರ್ಬೋದು. ಈ ಥರದ್ದು ಎಲ್ಲ ಒಂದು ಬ್ಯಾಂಕಿಂಗು ಅಥವಾ ಫೈನಾನ್ಸು, NFC, MFI ಎಲ್ಲ ಸೆಗ್ಮೆಂಟ್ಗಳಲ್ಲಿ ಆಲ್ಮೋಸ್ಟ್ ಈಗ DSAಗಳು ರೀಚ್ ಆಗ್ತಾಯಿದ್ದಾರೆ, ಕನೆಕ್ಟರ್ಗಳು ರೀಚ್ ಆಗ್ತಾಯಿದ್ದಾರೆ. ಸೊ ಈ ಮೂಲಕ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಫೈನಾನ್ಸ್ಗಳಾಗಲಿ ಬ್ಯಾಂಕ್ಗಳಲ್ಲಿ ಆಗಲಿ ಕಸ್ಟಮರ್ನ ನಾವೇ ಹುಡುಕೊಂಡು ಹೋಗಿ ಪ್ರೊಫೈಲ್ನ ಕಲೆಕ್ಟ್ ಮಾಡ್ಕೊಂಡು ಏನೋ ಒಂದು ಮಾಡ್ತಿದ್ವಿ. ಇವಾಗ ಈಸಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ DSA ಬಗ್ಗೆ ನಿಮಗೆಲ್ಲ ಡೀಟೇಲ್ಸಾಗಿ ಹೇಳ್ತೀನಿ. ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಡೀಟೇಲ್ಸಾಗಿ. ಇಷ್ಟು ಫೈನಾನ್ಸ್ ಫೀಲ್ಡ್ಸು ನಿಮಗೆ ಬೇಕಾಗುತ್ತೆ. ಏನಪ್ಪ ಅಂತಂದರೆ ಇಂಟ್ರೊಡಕ್ಷನ್ನು, ಸೆಲ್ಫ್ ಇಂಟ್ರೊಡಕ್ಷನ್ನು, ID ಕಾರ್ಡ್ಸು, ಕಂಪ್ನಿ ಪ್ರೊಫೈಲ್ ಬಗ್ಗೆ ಏನಾದರೂ ಪಾಂಪ್ಲೆಟ್ಸ್ಗಳಿದ್ದರೆ ಪಾಂಪ್ಲೆಟ್ಸು, ಸೀನಿಯರ್ಸರ್ಸ್ ಕಾರ್ಡ್ಸ್ಗಳು, ಏನಾದರೂ ವಿಸಿಟಿಂಗ್ ಕಾರ್ಡ್ಸ್ಗಳಿರ್ತವೆ ಅಥವಾ ಅವ್ರದ್ದೇ ವಿಸಿಟಿಂಗ್ ಕಾರ್ಡ್ಸ್ಗಳಿರ್ತವೆ. ಕಂಪ್ನಿ ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿದರೆ ಅವ್ರದ್ದೊಂದು ವಿಸಿಟಿಂಗ್ ಕಾರ್ಡಲ್ಲಿ ನಿಮಗೂ ಕಂಪ್ನಿ ಬಗ್ಗೆ ಆಗಲಿ ಅಥವಾ ಕಂಪ್ನಿ ವೆಬ್ಸೈಟ್ಗಳಾಗಲಿ ಎಲ್ಲವೂ ಮೆನ್ಷನ್ ಆಗಿರುತ್ತೆ. ಅಥವಾ ನಿಮ್ಮ ಹತ್ರ ಯಾವುದೋ ಒಂದು ಪಾಂಪ್ಲೆಟ್ಸ್ನ ತಂದು ಕೊಟ್ಟು ಸರ್ ಇಂಥ ಕಂಪ್ನಿಲಿ ಬಂದಿದ್ವಿ ಅಂತಂದರೆ ಅದರಲ್ಲಿ ಕಂಪ್ನಿದು ಟೋಟಲಿ ಯಾವ್ಯಾವುದಕ್ಕೆ ಲೋನ್ ಕೊಡ್ತೀವಿ, ಯಾವ ಥರ ಲೋನ್ ಕೊಡ್ತೀವಿ, ಯಾವ ಸೆಗ್ಮೆಂಟ್ ಕನ್ನಡದಲ್ಲೇ ಇರುತ್ತೆ. ಸೊ ನೀವು ಅದನ್ನ ಕೇರ್ಫುಲ್ಲಾಗಿ ಇದೇನು ಇದೆ ಅಂತೆಲ್ಲ ದಯವಿಟ್ಟು ಅದನ್ನು ಓದ್ಕೊಂಡು ಯಾವುದೋ ಒಂದು ಫೈನಾನ್ಸು ಅಥವಾ ಬ್ಯಾಂಕು ಅಥವಾ ಫೈನಾನ್ಸಿಯಲಿ ಸರ್ವಿಸ್ ಬಗ್ಗೆ ನೀವು ಟ್ರಸ್ಟ್ ಮಾಡೋ ಹಾಗಿದ್ದರೆ ಅದನ್ನು ಮುಂಚೆ ಈ 4 ಮಾಹಿತಿಗಳನ್ನು ಗಮನ ಇಟ್ಟು ಓದಿ. ನೆಕ್ಸ್ಟು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಲೆವೆಲ್ಸ್ ಆಫ್ ಲೋನ್ಸ್. ಯಾವ ಲೆವೆಲ್ವರೆಗೂ ನಾವು ಲೋನ್ ಕೊಡಬೇಕು. ಯುಗ್ರೋ ಕ್ಯಾಪಿಟಲ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಏನು ಲೆವೆಲ್ಸ್ಗಳಿದೆ ನಮ್ಮಲ್ಲಿ ಅಂತಂದರೆ, ನಮ್ಮಲ್ಲಿ ಒಂದು ಉದಾಹರಣೆಗೆ ಒಂದು 10 ಲಕ್ಷ ಲೋನ್ ಬೇಕು ಅಂತಂದರೆ ಇನ್ಕಮ್ನ ಕನ್ಸಿಡರ್ ಮಾಡ್ತೀವಿ, ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಕನ್ಸಿಡರ್ ಮಾಡ್ತೀವಿ ಅಥವಾ ಅವ್ರ ಟರ್ನ್ ಓವರ್ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ನೈಬರ್ ವೆಕ್ಯೂಷನ್, ಇದಕ್ಕೆ TRC ಕೂಡ ಅಂತಾರೆ. ಎಲ್ಲ ಸೆಗ್ಮೆಂಟ್ನ ಅಥವಾ ಆ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಪಾಲಿಸೀಸನ್ನ ನಾವು ಲೆವೆಲ್ ಆಫ್ ಈ 10 ಲಕ್ಷ ಲೆವೆಲ್ ಏನಿದೆಯಲ್ಲ ಈ ಲೆವೆಲಿಗೆ ಏನು ನಾವು ಲೋನ್ ಅಮೌಂಟ್ ಫಂಡ್ ಮಾಡ್ಬೋದು, ಇದರಿಂದ ರಿಟರ್ನ್ಸ್ ಎಷ್ಟು, ಇದರಿಂದ ನಮಗೆ ಇವತ್ತಿನಿಂದ ನಾವು ನಿಮಗೆ ಫಂಡ್ ಮಾಡಿದರೆ ಇದರಿಂದ ಲಾಭ ಏನು, ಇದರಿಂದ ನಿಮಗೆ ರಿಟರ್ನ್ಸ್ ಎಷ್ಟು ಬರುತ್ತೆ, ಈ ಲೋನ್ ತೊಗೊಂಡ್ರೆ ನೀವು ಏನಕ್ಕೆ ಯೂಸ್ ಮಾಡ್ತೀರಾ, ಯಾವುದಕ್ಕೆ ಯೂಸ್ ಮಾಡ್ತೀರಾ, ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ದೀರಾ, ಈ ಲೋನಿಂದ ನಿಮಗೆ ನೆಕ್ಸ್ಟ್ ಆಗುವಂಥ ಪ್ರೊವಿಷನ್ಗಳನ್ನೆಲ್ಲ ಈ ಲೆವೆಲ್ಗಳನ್ನು ಎಲ್ಲ ಕ್ರೆಡಿಟ್ ಮ್ಯಾನೇಜರ್ ಕೂಡ ಚೆಕ್ ಮಾಡ್ತಾರೆ. ಎಲ್ಲ ಫೈನಾನ್ಸ್ಗಳಲ್ಲಾಗಿರ್ಬೋದು, ಎಲ್ಲ MFI ಫೈನಾನ್ಸ್ಗಳಾಗಿರ್ಬೋದು, MC ಬ್ಯಾಂಕಿಂಗಲ್ಲಿ ಆಗಿರ್ಬೋದು, ಕ್ರೆಡಿಟಲ್ಲಿ ತುಂಬ ಪಾತ್ರ ಇರುತ್ತೆ. ಸೊ ಈ ಲೆವೆಲ್ಸ್ಗಳನ್ನು ಏನಿರುತ್ತೆ ನಿಮ್ಮ ಲೋನಲ್ಲಿ ಚೆಕ್ ಮಾಡೇ ಕೊಡಬೇಕಾಗತ್ತೆ. ಲೆವೆಲ್ಸ್ ಅಂದರೆ ನೀವು ಯಾವ ಥರ ಪ್ರಾಪರ್ಟಿನ ಕೊಡ್ತಾ ಇದ್ದೀರಾ, ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಿದೆ,
ನಿಮ್ಮ ಇನ್ಕಮ್ ಪ್ರೊಫೈಲ್ ಏನಿದೆ, ನಿಮ್ಮ ಬ್ಯಾಂಕಿಂಗ್ ಪ್ರೊಫೈಲ್ ಏನಿದೆ, ಅದ್ರ ಬಗ್ಗೆ ಎಲ್ಲ ವೆರಿಫೈ ಆಗುತ್ತೆ. ಈ ಒಂದು ಲೆವೆಲ್ಸ್ನ ನೀವು ರೀಚ್ ಆದಮೇಲೆ ನಿಮಗೆ ಫಂಡ್ ಮಾಡುವಂಥ ವಿಧಾನ ನಮ್ಮಲ್ಲಿ ಇರುತ್ತೆ. ನೆಕ್ಸ್ಟು ಕ್ರೆಡಿಟ್ ಸ್ಕೋರ್. ಆಲ್ಮೋಸ್ಟ್ ಈಗ ಬರ್ತಂಥ ಫೈನಾನ್ಸ್ಗಳಲ್ಲೂ ಸುಮಾರು ಕ್ರೆಡಿಟ್ ಸ್ಕೋರ್ ಕೂಡ ಇಲ್ಲ ಅಂದರೂ ಕೂಡ ನಾವು ನಮ್ಮಂಥ ಬೇರೆ ಫೈನಾನ್ಸ್ಗಳು ಇರ್ಬೋದು ಫಂಡ್ ಮಾಡ್ತಾಯಿದ್ದಾರೆ. ಬಟ್ ಕಂಪ್ನಿಗಳನ್ನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನಮ್ಮಲ್ಲಿ ಕ್ವಾಲಿಟಿ ಬೇಸಿಸ್ ಆಫ್ ಕ್ರೆಡಿಟ್ ಸ್ಕೋರ್ ಮೇಲೆ ನಾವು ಲೋನ್ ಮಾಡ್ತೀವಿ. ಯುಕ್ರೋ ಅನ್ನೋದೊಂದು ಬ್ರ್ಯಾಂಡ್ ಸರ್. ಈ ಬ್ರ್ಯಾಂಡಿಗೆ ಯಾವತ್ತೂ ಮಸಿ ಅಂಟಿಸ್ಬಾರ್ದು. ಸೊ ಹೀಗಾಗಿ ನಾವೇನು ಮಾಡ್ತೀವಿ, ಈ ಕ್ರೆಡಿಟ್ ಸ್ಕೋರ್ನ ಮಸ್ಟ್ ಆ್ಯಂಡ್ ಶುಡ್ ನಾವು ನೋಡಲೇಬೇಕಾಗುತ್ತೆ. ಈ ಕ್ರೆಡಿಟ್ ಸ್ಕೋರ್ ಅನ್ನೋದು ಯಾವ ಥರ ಇರುತ್ತೆ ಅಂತಂದರೆ, ನೀವು ಮಾಡಿದಂಥ ಈಗಿನಾಗಲಿ ಅಥವಾ ಹಳೆಯ ವ್ಯವಹಾರಗಳಲ್ಲಿ ಯಾವ ಥರ ನಡ್ಕೊಂಡಿದ್ದೀರಾ, ಫೈನಾನ್ಷಿಯಲಿ ಅಥವಾ ಫೈನಾನ್ಷಿಯಲ್ ಸರ್ವಿಸರ್ ಜೊತೆಗೆ ನೀವು ಯಾವ ಥರ ನಡ್ಕೊಂಡಿದ್ದೀರಾ ಅಥವಾ ಯಾವ ಥರ ಬಾಂಧವ್ಯ ಇದೆ ನಿಮ್ಮದು, ನೀವು ತೊಗೊಂಡಂಥ ರೀಪೇಮೆಂಟ್ನ ಯಾವ ಥರ ಕಟ್ಟಿದ್ದೀರಾ, ಏನಕ್ಕೆ ಡಿಲೇ ಆಯಿತು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೂಡ ಕ್ರೆಡಿಟ್ ಸ್ಕೋರಲ್ಲಿ ಅಥವಾ ಕ್ರೆಡಿಟ್ ರಿಪೋರ್ಟಲ್ಲಿ ಇದೆಲ್ಲ ಸಿಗುತ್ತೆ. ನೀವು ಫ್ಯೂಚರಲ್ಲಿ ತೊಗೋಬೇಕಂತ ಲೋನ್ಗಳನ್ನು ಓಲ್ಡ್ ಫ್ಯೂಚರಲ್ಲಿ ನಿಮ್ದು ಏನಾಗಿದೆ ಅಥವಾ ಹಿಂದ್ಗಡೆ ನೀವು ತೊಗೊಂಡಂಥ ಲೋನನ್ನು ಸ್ಟೇಟಸ್ ಏನಾಗಿದೆ ಅನ್ನೋದನ್ನು ಈ ಕ್ರೆಡಿಟ್ ಸ್ಕೋರ್ ಅಥವಾ ಕ್ರೆಡಿಟ್ ರಿಪೋರ್ಟಲ್ಲಿ ಅನಲೈಸ್ ಮಾಡೋಕ್ಕೆ ಶುರುವಾಗುತ್ತೆ. ನೀವು ಪ್ರಾಪರ್ಟಿ ಕೊಡ್ತೀರಾ, ಇನ್ಕಮ್ ಚೆನ್ನಾಗಿದೆ, ನೀವೊಂದು ಯಾವುದೋ ಒಂದು ಟ್ರೇಡರ್ಸ್ ಇದ್ದೀರಾ, ಸೊ ದೊಡ್ಡದಾಗಿ ಟ್ರೇಡ್ ಮಾಡ್ತಿದ್ದೀರಾ, ಇಯರ್ಲಿ ನಿಮ್ಗೊಂದು 1 ಕೋಟಿ ರೂಪಾಯಿ ಅಥವಾ 1 crore ಟುಗೆದರ್ ನೀವು ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ಅಂತಂದರೆ, ನಿಮ್ಮ ಸಿವಿಲ್ ಸ್ಕೋರು ಚೆನ್ನಾಗಿರಲಿಲ್ಲ ಅಂದರೆ ನೀವು ಕೋಟಿ ಸಂಪಾದನೆ ಮಾಡಿನೇ ಗಳಿಸ್ಬೇಕು ಹೊರತಾಗಿ ಯಾವುದೇ ಬ್ಯಾಂಕ್ ಆಗಲಿ, ಯಾವುದೇ ಫೈನಾನ್ಸ್ ಆಗಲಿ, ಯಾವುದೇ MF ಆಗಲಿ ಮುಂದೆ ಬರೋಲ್ಲ ನಿಮಗೆ ಲೋನ್ ಕೊಟ್ಟು ಸಹಾಯ ಮಾಡೋಕ್ಕೆ. ಈ ಕ್ರೆಡಿಟ್ ಸ್ಕೋರ್ ಏನಾಗುತ್ತೆಪ್ಪ ಅಂದರೆ ಇಂಪಾರ್ಟೆಂಟ್ಸ್ ಆಗುತ್ತೆ. ಏನಕ್ಕೋಸ್ಕರ ಅಂತಂದರೆ, ನೀವು ಹಿಂದ್ಗಡೆ ಫೈನಾನ್ಸು ಅಥವಾ ಬ್ಯಾಂಕಲ್ಲಿ ತೆಗೆದುಕೊಂಡಂಥ ಲೋನನ್ನು ಯಾವ ಥರ ಕಟ್ಟಿದ್ದೀರಾ ಅಥವಾ ರೀಪೇಮೆಂಟ್ ಶೆಡ್ಯೂಲ್ನ ಯಾವ ಥರ ಮಾಡ್ಕೊಂಡಿದ್ದೀರಾ, ಈ ಒಂದು ಕ್ರೆಡಿಟ್ ಸ್ಕೋರ್ ಅಥವಾ ಕ್ರೆಡಿಟ್ ರಿಪೋರ್ಟ್ ಮೂಲಕ ಗೊತ್ತಾಗುತ್ತೆ. ಈಗ ಯಾವುದೋ ಒಂದು XYZ ಕಂಪ್ನಿಯಲ್ಲಿ ಲೋನ್ ತೊಗೊಂಡಿರ್ತೀರ, ಡಿಲೇ ಪೇಮೆಂಟ್ ಮಾಡ್ತಾ ಇರ್ತೀರ, 30 ದಿನ, 40 ದಿನ, 120 ದಿನ, 900 ದಿನ, ಈ ಥರ ಎಲ್ಲ ಮಾಡಿದಾಗ ಸಿವಿಲ್ ಸ್ಕೋರಲ್ಲಿ ನಿಮ್ಗೇನಾಗುತ್ತೆ ಅಂತಂದರೆ ಮೆನ್ಷನ್ ಆಗುತ್ತೆ DPD, ಸಬ್ಬು, ಆಮೇಲೆ ಡಿಲೇ ಪೇಮೆಂಟ್ಸ್ ಅಂಥೇಳಿ ನಿಮಗೆ ಮೆನ್ಷನ್ ಆಗುತ್ತೆ. ಎಷ್ಟು ಲೋನ್ ತೊಗೊಂಡಿದ್ದೀರಾ, ಎಷ್ಟು ಕಡೆ ಲೋನ್ ತೊಗೊಂಡಿದ್ದೀರಾ, ಮೈಕ್ರೋ ಫೈನಾನ್ಸಲ್ಲಿ ತೊಗೊಂಡಿದ್ದೀರಾ, ಫೈನಾನ್ಸ್ಗಳಲ್ಲಿ ತೊಗೊಂಡಿದ್ದೀರಾ ಅಥವಾ ಬ್ಯಾಂಕಲ್ಲಿ ತೊಗೊಂಡಿದ್ದೀರಾ, ನಿಮ್ಮ ಟೋಟಲ್ ಗೋಲ್ಡ್ ಲೋನ್ಗಳು ಎಷ್ಟಿದೆ, ವೆಹಿಕಲ್ ಲೋನ್ಗಳು ಎಷ್ಟಿದೆ, ಪ್ರಾಪರ್ಟಿ ಲೋನ್ಗಳು ಎಷ್ಟಿದೆ, ಬಿಸ್ನೆಸ್ ಲೋನ್ಗಳು ಎಷ್ಟಿದೆ, ಆ ಸೆಗ್ಮೆಂಟಲ್ಲಿ ಹೋಗ್ಬಿಟ್ರೆ ಕ್ರೆಡಿಟ್ ಕೋಡ್ ಸೋರ್ಸ್ ಆಫ್ ರಿಪೋರ್ಟಲ್ಲಿ ಹೋಗ್ಬಿಟ್ರೆ ನಿಮ್ದು ಇಡೀ ಜಾತಕಲ್ಲೇ ಇರುತ್ತೆ. ಈಗ ನೀವು ಜಾತಕ ನೋಡ್ಸೋಕ್ಕೆ ಇದ್ರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಪೂಜಾರಿ ಹತ್ರ ಆಗಲಿ ಅಥವಾ ಜ್ಯೋತಿಷ್ಯರ ಹತ್ರ ಹೋಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನ ನೀವು ಅಭಿವೃದ್ಧಿ ಹೊಂದಬೇಕು, ನಿಮ್ಮ ಜೀವನ ನೀವು ನಾನು ಉನ್ನತಿ ಸ್ಥಾನಕ್ಕೆ ಬರಬೇಕು ಅಥವಾ ನಾನೇ ಒಂದು ಟ್ರೇಡರ್ಸ್ ಆಗಬೇಕು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಬೇಕು ಅಥವಾ ಒಂದು ಸರ್ವಿಸ್ ಮಾಡಬೇಕು ಅಂದಾಗ ನಿಮಗೆ ಏನು ಜ್ಯೋತಿಷ್ಯರ ಹತ್ರ ಹೋದರೆ ದುಡ್ಡು ಸಿಗಲ್ಲ. ನಿಮ್ಮ ಅಥವಾ ಕ್ರೆಡಿಟ್ ಸ್ಕೋರ್ನ ಚೆನ್ನಾಗಿ ಇಟ್ಕೊಂಡ್ರೆ ಯಾವುದೇ ಒಂದು ಫೈನಾನ್ಸು ಅಥವಾ ಬ್ಯಾಂಕಲ್ಲಿ ಹೋಗಿ ನೀವು ಕ್ರೋಸ್ ಟುಗೆದರ್ ಅಥವಾ ಲ್ಯಾಕ್ ಟುಗೆದರ್ ದುಡಿಬೋದು, ಮುಂದೆ ಒಳ್ಳೆ ಜೀವನನ ಅನುಭವಿಸ್ಬೋದು. ಕೆಲವರು ಇರ್ತಾರೆ, ನಂದು ದೇವ್ರ ಹತ್ರ ಹೋಗ್ಬಿಟ್ರೆ ಲೋನ್ ಆಗಿಬಿಡುತ್ತೆ, ಅಥವಾ ನಾನು ಯಾವುದೋ ಜ್ಯೋತಿಷಿಂಗ್ ಕೇಳ್ಬೇಕು ಸರ್, ಇವತ್ತು ಶುಕ್ರವಾರ ಸರ್ ನಾನು ಕೊಡಲ್ಲ ಸರ್, ಮಾಡಲ್ಲ ಸರ್, ಮಂಗಳವಾರ ಸರ್, ಶನಿವಾರ ಸರ್, ಭಾನುವಾರ ಸರ್, ಇವು ಯಾವ ಮ್ಯಾಟ್ರ್ ಇಲ್ಲ. ನಿಜ ಹೇಳ, ನಿಮಗೆ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು, ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಚೆನ್ನಾಗಿತ್ತು, ನೀವು ಎಲ್ಲೇ ಹೋಗಿ ಆ ದೇವರು ನಿಮಗೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ಯಾಕಂದರೆ ನೀವು ಮಾಡ್ತಿರೋಂಥ ಕೆಲಸ ಕರೆಕ್ಟಾಗಿದೆ, ನಿಯತ್ತಾಗಿದೆ ಅನ್ನೋದನ್ನು ಈ ರಿಪೋರ್ಟ್ ಮೂಲಕ ನೀವು ಸಾಬೀತುಪಡಿಸ್ಬೋದು. ನಿಮ್ಮ ಕುಂಡಲಿ ಅಥವಾ ನಿಮ್ಮ ಜಾತಕ ನೀವು ಹಂಗೆ ಹುಟ್ಟಿದೆ, ನೀವು ಹಿಂಗೆ ಹುಟ್ಟಿದೆ, ಯಾರು ಕೂಡ ನಾನು ಹೇಳ್ದಂಗೆ ಕೇಳಿ ಒಂದೇ ಒಂದು ಮಾತು, ಈ ಒಂದು ವಿಷಯ ಬಂದಾಗ ನನಗೆ ಅನಿಸುತ್ತೆ, ನನ್ನ ಒಂದು 4 ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ ಅಥವಾ ರಿಚ್ ಫ್ಯಾಮಿಲಿ ಹುಟ್ಟಿದ್ದೀನಿ, ಇವನ್ನೆಲ್ಲ ಬಿಟ್ಬಿಡಿ. ಏನೂ ಅಲ್ಲ, ಜೀವನದಲ್ಲಿ ನೀನು ಎಷ್ಟೇ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ಬೋದು, ನೀವು ಸಿವಿಲ್ ಸ್ಕೋರ್ ಇಲ್ಲ ಅಂತಂದರೆ ನಾಳೆ ಯಾರೂ ಹೆಲ್ಪ್ ಮಾಡಲ್ಲ. ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ಅಥವಾ ತಂದೆ ಹೆಲ್ಪ್ ಮಾಡ್ತಾನೆ. ಏನಾದರೂ ಆಸ್ತಿ ಇತ್ತು, ಒಡವು ಇತ್ತಪ್ಪ, ಅವನು ಮಾಡೋಗಿದ್ದ, ಅಥವಾ ತಂದೆ ಏನಾದರೂ ಮಾಡೋಗಿದ್ರೆ, ತಾಯಿ ಏನಾದರೂ ತಾಯಿ ಕಡೆಯಿಂದ ಆಸ್ತಿ ಬಂದಿತ್ತು,
ಈ ವರದಕ್ಷಿಣೆ ಮೂಲಕ ಹಂಗೆ ಹಿಂಗೆ ಇಸ್ಕೊಂಡು ನಿಮ್ಮ ಅಪ್ಪ ಏನಾದರೂ ಮಾಡಿಟ್ಟಿದ್ದಾನೆ, ಅಥವಾ ನಿಮ್ಮ ತಂದೆ ತಾಯಿಗಳು ಏನಾದರೂ ಪಿತ್ರಾರ್ಜಿತ ಆಸ್ತಿಗಳನ್ನು ಬಿಟ್ಟು ಹೋಗಿದ್ದಾರೆ, ತೋಟ ಹೊಲ ಗದ್ದೆ ದುಡ್ಡು ಕಾರು ಬಂಗ್ಲೆ ಇನ್ನೇನಾದರೂ ಬಿಟ್ಟು ಹೋಗಿದ್ದಾರೆ, ಅದನ್ನು ಅನುಭವಿಸ್ಬೇಕು ಹೊರತಾಗಿ ನೀವು ಜೀವನದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಿಬಿಲ್ ಸ್ಕೋರ್ ಅನ್ನೋದು ಜೀವನದಲ್ಲಿ ಮುಖ್ಯ ಆಗೈತಿ. ಯಾಕಂತಂದರೆ ಪ್ರತಿಯೊಂದು ಸೆಗ್ಮೆಂಟಲ್ಲೂ ಸಿಬಿಲ್ನ ಚೆಕ್ ಮಾಡ್ತಿದ್ದಾರೆ. 2014 ಆದಮೇಗಿಂದ ಈ ಸಿಬಿಲ್ ಸ್ಕೋರ್ ಅನ್ನೋದು ತುಂಬ ನಮ್ಮ ನರೇಂದ್ರ ಮೋದಿಯವರು ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿದಾಗಿಂತ ತುಂಬ ಹೆಲ್ಪ್ ಆಗಿದೆ. ಸಿವಿಲ್ ಬೋರ್ಡ್ಗಳಲ್ಲಿ ಕೂಡ ಅಷ್ಟೇ, ನೀವು ಒಂದು ಸಲ ಎಲ್ಲರ ಚೆಕ್ ಮಾಡಿದ್ದೀನಿ ಅಂದರೆ ಬೋರ್ಡ್ ಆಫ್ ಸಿವಿಲ್ದವ್ರು ಏನು ಮಾಡ್ತಾರೆ ಅಂದರೆ ಸಿವಿಲ್ದವರು ನಿಮ್ಮ ರಿಪೋರ್ಟಲ್ಲೇ ಆ್ಯಡ್ ಮಾಡಿಬಿಡ್ತಾರೆ. ನೀವು ಯಾವುದೇ ಒಂದು ಸಣ್ಣ ಫೈನಾನ್ಸ್ ಮೊಬೈಲಲ್ಲಿ ತೊಗೊಂಡಿದೆ ಸರ್ ಒಂದು 5,000 ಯಾಕೆ ಕಟ್ಟಿರ ಬಿಡು ಅಂತ ಬಿಟ್ಕೊಂಡಿರ್ತೀರ, 2 ವರ್ಷ 3 ವರ್ಷ ಆದರೂ ಕಟ್ಟಿರಲ್ಲ. ಸೊ ಇದು ಎಕ್ಸಾಂಪಲ್ ನಂದು ಕೊಡ್ತಾಯಿದ್ದೀನಿ. ಇದು ಇರ್ಬೇಕಂದ್ರೆ ಆಲ್ಮೋಸ್ಟ್ ನಾನು ಕೂಡ ಕೆಲವು ಕಡೆ ತೊಗೊಂಡಿದ್ದೆ, ಸುಮಾರು ದಿನ ಬಿಟ್ಕೊಂಡಿದ್ದೆ. ನನ್ನೇನು ಸಿವಿಲ್ ಸ್ಕೋರ್ ಏನು ಇಲ್ಲ, ಬಟ್ 1-2 ನಾನು ಹಂಗೆ ಮಾಡ್ಕೊಂಡಿದ್ದೆ. ಬಟ್ ಈ ಫೈನಾನ್ಸ್ ಫೀಲ್ಡ್ ಬಂದಮೇಲೆ ನನಗೆ ಅರಿವಾಯಿತು ಸಿವಿಲ್ ಸ್ಕೋರ್ ಅಂದರೆ ಏನೋ, ಪ್ರಾಪರ್ಟಿ ಅಂದರೆ ಏನೋ, ಪ್ರಾಪರ್ಟಿ ಡಾಕ್ಯುಮೆಂಟ್ ಅಂದರೆ ಏನೋ, ನಾವು ಹೆಂಗಿರ್ಬೇಕು, ನಮಗೆ ಯಾರು ಹೆಲ್ಪ್ ಮಾಡ್ತಾರೆ, ಯಾರೂ ಹೆಲ್ಪ್ ಮಾಡಲ್ಲ ಭೂಮಿ ಮೇಲೆ. ಆ ದೇವ್ರು ನಿಮ್ಮ ಬೆನ್ನಿಂದ ಇರ್ತಾನೆ. ಅದನ್ನು ಬಿಟ್ಟರೆ ನಿಮ್ಮ ಮುಂದೆ ನಡಿಬೇಕು ಅಂತಂದರೆ, ನಿಮ್ಗೆ ಏನಾದರೂ ಒಂದು ಶಕ್ತಿ ಬೇಕು ಅಂತಂದರೆ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ನಿಮ್ಮ ಸಿವಿಲ್ ಸ್ಕೋರ್ ಅನ್ನೋದು ಒಂದು ಚೆನ್ನಾಗಿದ್ಬಿಟ್ರೆ ನೀವು ಮಾಡುವಂಥ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸು ಹೋಗ್ತೀರಾ. ದೇವ್ರು ನಿಮ್ಮ ಹಿಂದೆನೇ ಇರ್ತಾನೆ. ನಡಿ ನಾನು ಮುಂದೆ ಇರ್ತೀನಿ, ಹಿಂದೆ ಇರ್ತೀನಿ, ನೀನು ಮುಂದೆ ಹೋಗ್ತಾ ಇರೋ ಅಂತ. ಆವಾಗ ದೇವ್ರ ಹೆಸರು ತಗೊಳ್ಳಿ, ನೀವು ಮಾಡಿದ್ದೆಲ್ಲ ಸಕ್ಸಸ್ ಆಗುತ್ತೆ. ನಿಮ್ಮ ಕುಂಡ್ಲಿ ಅಥವಾ ನಿಮ್ಮ ಇದನ್ನು ತೊಗೊಂಡು, ನಿಮ್ಮ ಡೇಟ್ ಆಫ್ ಬರ್ತು ಇದನ್ನೆಲ್ಲ ತೊಗೊಂಡೋಗಿ ನಾನು ಹಿಂಗೆ ಕೇಳ್ತೀನಿ ಸರ್ ನಾನು ಫೈನಾನ್ಸ್ ಬೇಕು ಅಂತಂದರೆ ಯಾರು ಕೊಡಲ್ಲ. ಕ್ರೆಡಿಟ್ ರಿಪೋರ್ಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನ ತುಂಬ ನೀಟಾಗಿ ಇಟ್ಕೊಳ್ಳಿ. ತುಂಬ ನೀಟಾಗಿ ಯಾವುದೇ ರಿಪೇಮೆಂಟ್ಸ್ಗಳು ಇದ್ದರೂ ಕೂಡ, ಅಥವಾ ಈ ಹಿಂದೆ ನೀವು ಏನಾದರೂ ಮಾಡಿದರೂ ಕೂಡ ಬೇಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಕ್ರೆಡಿಟ್ ರಿಪೋರ್ಟ್ನ ಚೆನ್ನಾಗಿ ಇಟ್ಕೊಳ್ಳಿ. ಈ ಒಂದು 5-6 ಪಾಯಿಂಟ್ಸ್ವರೆಗೂ ನಿಮಗೆ ನಾನು ಹೇಳಿದ್ದೀನಿ. ಒಂದು 10 ನಿಮಿಷ ಮತ್ತೆ ಒಂದು ವಿಡಿಯೋಲ್ಲಿ ಸಿಗ್ತೀನಿ.